ಇವಾಗ ನಮಗೆ ಪ್ರಸಿದ್ಧವಾಗಿ 10 ಉಪನಿಷತ್ತುಗಳು ಅಂತ ಹೇಳ್ತೇವೆ ನಾವು. ಅದು ಹೇಗೆ ಬಂತು ಅನ್ನೋದನ್ನ ಮುಂದೆ ನೋಡೋಣ. ಉಪನಿಷತ್ತು ಅನ್ನೋದ್ರ ಅರ್ಥ ಏನು ಅದನ್ನು ನೋಡ್ಬೇಕು. ವೇದ ಅಂದ್ರೆ ನಮಗೆ ತಿಳಿವನ್ನು ಕೊಡತಕ್ಕಂಥ ಗ್ರಂಥಗಳು. ಅದರಲ್ಲಿ ಬ್ರಾಹ್ಮಣ ಅಂದ್ರೆ ಅದರ ಅರ್ಥವನ್ನು ವಿವರಿಸುವ ಭಾಗ. ಕಾಡಿನಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಬೇಕಾದ ಆರಣ್ಯಕ ಆಯಿತು. ಉಪನಿಷತ್ತು ಅಂದ್ರೆ ಏನು? ಉಪ ಅಂತಂದ್ರೆ ಇದಕ್ಕೆ ಅನೇಕ ವಿಧವಾದ ಅರ್ಥವನ್ನು ಹೇಳಿದ್ದಾರೆ. ನಾನು ಒಂದು ಅಪೂರ್ವವಾದ ಅರ್ಥವನ್ನು ಹೇಳುತ್ತೇನೆ. ಪ್ರಾಯ ಕೆಲವರು ಗಮನಿಸದ ಒಂದು ಅರ್ಥವನ್ನು ನಾನು ಹೇಳ್ತೇನೆ. ಉಪ ಅಂತಂದ್ರೆ ಹತ್ತಿರ ಅನ್ನೋದು ಬಹಳ ಪ್ರಸಿದ್ಧವಾದ ಅರ್ಥ. ಆದರೆ ಪ್ರಾಚೀನ ಸಂಸ್ಕೃತದಲ್ಲಿ ಉಪ ಅಂತ ಅನ್ನೋದಕ್ಕೆ ಹತ್ತಿರ ಅನ್ನೋದಕ್ಕಿಂತ ಬೇರೆ ಒಂದು ಅರ್ಥ ಇತ್ತು. ಉಪ ಅಂದ್ರೆ ಎತ್ತರ ಅಂತ, ಹತ್ತಿರ ಅಲ್ಲ. ಅದೇ ಇಂಗ್ಲಿಷ್ನಲ್ಲಿ ಅಪ್ ಆದದ್ದು. ಸಂಸ್ಕೃತದಲ್ಲಿ ಉಪರ ಅಂತಿದೆ, ಅದೇ ಇಂಗ್ಲಿಷ್ನಲ್ಲಿ ಅಪ್ಪರ್ ಆಯಿತು. ಅದೇ ಜರ್ಮನ್ ಭಾಷೆಯಲ್ಲಿ ಓಬೆರ್ ಅಂತಾರೆ, ಇಂಗ್ಲಿಷ್ನಲ್ಲಿ ಅಪ್ಪರ್ ಅಂತಾರೆ, ಹಿಂದಿಯಲ್ಲಿ ಊಪರ್ ಅಂತಾರೆ, ಕನ್ನಡದಲ್ಲಿ ಉಪ್ಪರಿಗೆ ಅಂತೇವೆ. ಇದೆಲ್ಲ ಉಪರ ಅನ್ನೋದರಿಂದ ಬಂದದ್ದು, ಮೇಲೆ ಅಂತ. ಆದ್ರಿಂದ ನೀವು ಉಪ ಅನ್ನೋದಕ್ಕೆ ಅಪ್ಪು ಅನ್ನುವ ಅರ್ಥ ಯೂನಿವರ್ಸಲ್, ವಿಶ್ವದಾದ್ಯಂತ ಇರುವ ಅರ್ಥ. ಹತ್ತಿರ ಅನ್ನೋದು ಬೇರೆ ಕಡೆ ಇಲ್ಲದೆ ಇರಬಹುದು ಅರ್ಥ. ಅಂದ್ರೆ ಉಪ ಅನ್ನೋದಕ್ಕೆ ಉಪ ಅವ್ರು ಬರೆಯೋದು ಯು ಪಿ ಅಂತಲೇ, ಉಪ್ಪು ಹೇಳೋದಿಲ್ಲ ಅಪ್ಪು ಅಂತ ಹೇಳ್ತಾರೆ ಅಷ್ಟೇ. ಅವರು ಉಚ್ಚಾರದಲ್ಲಿ ಅಪ್ಪು ಅಂತಾರೆ. ಅದು ನಿಜವಾಗಿ ಉಪದಿಂದ ಬಂದಿರತಕ್ಕಂಥದ್ದು ಅಪ್ಪು ಅನ್ನತಕ್ಕ ಶಬ್ದ. ಉಪರ ಅನ್ನುವುದರಿಂದ ಅಪ್ಪರ ಅನ್ನೋದು ಬಂದದ್ದು. ಹಾಗಾಗಿ ಉಪ ಅಂದ್ರೆ ಉಪರಿ. ಇವತ್ತಿಗೂ ಸಂಸ್ಥೆಯಲ್ಲಿ ಉಪರಿ ಅಂತಿದೆ, ಅದೇ ಉಪ್ಪರಿಗೆ ಅಂತ ಹೇಳ್ತಾರೆ. ಉಪರಿ ಅಂದ್ರೆ ಮೇಲೆ ಅಂತ. ಅದೇ ಉಪ ಅನ್ನೋದು ಉಪರಿ ಅನ್ನೋದರ ರೂಪ. ಹಾಗಾಗಿ ಉಪ ಅಂದ್ರೆ ಮೇಲೆ, ಎತ್ತರ, ಹತ್ತಿರ ಅಲ್ಲ, ಎತ್ತರ. ಎತ್ತರಕ್ಕೆ ನಿಷತ್ ಅಂದರೆ ಕೊಂಡೊಯ್ಯುವಂಥದ್ದು. ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು ಉಪನಿಷತ್ತು. ಉಪರಿ ನಿಷಾದಯತಿ, ಮೇಲಕ್ಕೆ ಕೊಂಡೊಯ್ದು ಕೂಡಿಸುತ್ತೆ. ಅಂದ್ರೆ ಏನು? ಹಾಗಾದ್ರೆ ನಾವೇನು ಉಪನಿಷತ್ತು ಉಪ್ಪರಿಗೆಯಲ್ಲಿ ಮಾಡಬೇಕು ಪಾಠ? ಇಲ್ಲಿ ಮಾಡಬಹುದು. ಅಂದ್ರೆ ಎತ್ತರ ಅಂದ್ರೆ ಫಿಸಿಕಲಿ ಅಲ್ಲ, ಮೆಂಟಲಿ. ಮೆಂಟಲ್ ಎಲಿವೇಶನ್, ಮಾನಸಿಕವಾಗಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು ಉಪನಿಷತ್ತು. ಎಲ್ಲಾ ಕಡೆ ಕೂಡ ಸಂಸ್ಕೃತದಲ್ಲಿ ಈ ಅರ್ಥ ಇದೆ. ಉಪನಿಷತ್ತು ಆಯಿತು. ಉಪನಿಷತ್ತು ಓದಬೇಕಾದ್ರೆ ಉಪನಯನ ಆಗಬೇಕು. ಉಪನಯನ ಆದವನಿಗೆ ಉಪನಿಷತ್ತು ಹೇಳಬೇಕಾದ್ರೆ ಉಪಾಧ್ಯಾಯ ಬೇಕು. ಮತ್ತು ಅದಕ್ಕೋಸ್ಕರ ಆಚರಣೆಯಲ್ಲಿ ಉಪವಾಸ ಬೇಕು. ಇದೆಲ್ಲ ಉಪ ಒಂದೇ ಅರ್ಥ, ಎತ್ತರ ಅಂತ ಅರ್ಥ. ಉಪವಾಸ ಅಂದ್ರೆ ಊಟ ಮಾಡದೆ ಕೂತುಕೊಳ್ಳುವುದಲ್ಲ, ಎತ್ತರದಲ್ಲಿ ಕೂತುಕೊಳ್ಳುವುದು. ಎತ್ತರದಲ್ಲಿ ಕೂತುಕೊಳ್ಳಿಸುವುದು ಉಪನಿಷತ್ತು, ಎತ್ತರದಲ್ಲಿ ಕೂತುಕೊಳ್ಳುವುದು ಉಪವಾಸ. ಅಂದ್ರೆ ಮನಸ್ಸು ಭಗವಂತನಲ್ಲೇ, ಎತ್ತರದಲ್ಲಿ ಅಂದರೆ ದೇವರಲ್ಲಿ ಅಂತ ಅರ್ಥ. ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳುವ ಸ್ಥಿತಿಗೆ ಉಪವಾಸ ಅಂತ ಹೇಳೋದು. ಹಾಗಾದ್ರೆ ನಾವು ಉಪವಾಸ ಅಂದ್ರೆ ಊಟ ಮಾಡದೇ ಇರುವುದು ಅಂತ ತಿಳ್ಕೊಂಡಿದ್ದೇವಲ್ಲ. ಊಟ ಮಾಡದೇ ಇರುವುದು ಉಪವಾಸ ಅಲ್ಲ. ಉಪವಾಸ ಮನಸ್ಸು ಭಗವಂತನ ನೆಲೆಗೊಳಿಸುವುದು ಉಪವಾಸ. ಮನಸ್ಸು ಭಗವಂತನ ನೆಲೆಗೊಳ್ಳಬೇಕಾಗಿದ್ರೆ, ತಲೆಯಲ್ಲಿ ಭಗವಂತ ತುಂಬಬೇಕಾಗಿದ್ರೆ ಹೊಟ್ಟೆ ಖಾಲಿ ಆಗಬೇಕು. ಹೊಟ್ಟೆಯಲ್ಲಿ ಬೇಡವಾದ್ದು ತುಂಬಿದ್ರೆ ತಲೆಗೆ ಬೇಕಾದ್ದು ತುಂಬುವುದಿಲ್ಲ. ಆದ್ರಿಂದ ಹೊಟ್ಟೆ ಖಾಲಿ ಮಾಡಿದ್ರೆ ತಲೆ ತುಂಬುತ್ತೆ, ಹೊಟ್ಟೆ ತುಂಬಿದ್ರೆ ತಲೆ ಖಾಲಿ ಆಗುತ್ತೆ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ತಲೆ ತುಂಬಿಸುವ ಬದಲು ಹೊಟ್ಟೆ ತುಂಬಿಸುವುದರ ಬಗ್ಗೆನೇ ಕಾಳಜಿ ಮಾಡ್ತೇವೆ ನಾವು. ಆದರೆ ಹೊಟ್ಟೆ ಖಾಲಿ ಆದರೆ ಮಾತ್ರ ತಲೆ ತುಂಬುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಆವಾಗ ಊಟ ಮಾಡಿ, ಪುಷ್ಕಳ ಊಟ ಮಾಡಿ ನೀವು ಓದ್ಲಿಕ್ಕೆ ಕೂಡ್ರಿ ಅಥವಾ ಏನೋ ಯೋಜನೆ ಮಾಡ್ಲಿಕ್ಕೆ ಕೂಡ್ರಿ, ಈಗ ತೂಕಡಿಸುತ್ತೆ, ಸ್ವಲ್ಪ ನಿದ್ರೆ ಮಾಡೋಣ ಆಮೇಲೆ ಓದೋಣ ಅಂತ ಅನಿಸುತ್ತೆ. ಅದರಿಂದ ಹೊಟ್ಟೆ ಖಾಲಿ ಇದ್ದಾಗ, ಆದ್ರಿಂದಲೇ ಏಕಾದಶಿ ಜಾಗರಣ ಮಾಡೋದು ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ, ಉಪವಾಸ ಮಾಡಿದ್ರೆ ಜಾಗರಣ, ಊಟ ಮಾಡದೇ ಇದ್ರೆ ಜಾಗರಣ, ನಿದ್ರೆ ಬರೋದಿಲ್ಲ, ಮನಸ್ಸು ಎಲರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಉಪವಾಸ ಅಂದ್ರೆ ಎತ್ತರದಲ್ಲಿ ಇರುವುದು, ಅಂದ್ರೆ ಸದಾ ಭಗವತ್ ಚಿಂತನೆಯಲ್ಲಿ ಇರುವುದು. ಅದಕ್ಕೋಸ್ಕರ ಉಪವಾಸ ಅಂದ್ರೆ ಹೊಟ್ಟೆ ಖಾಲಿ ಮಾಡುವುದು. ಹೊಟ್ಟೆ ಖಾಲಿ ಮಾಡುವುದು ಅನ್ನೋದು ಅನಂತರದ ಅರ್ಥ. ನಿಜವಾದ ಅರ್ಥ ಉಪವಾಸ ಅಂದ್ರೆ ಎತ್ತರದಲ್ಲಿ ವಾಸ ಮಾಡುವುದು. ಆ ವಾಸ ಮಾಡಲಿಕ್ಕೆ ಬೇಕಾದ ಟೆಕ್ಸ್ಟ್ ಯಾವುದು? ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು ಉಪನಿಷತ್ತು. ಅದಕ್ಕೆ ಹೋಗಬೇಕಾಗಿದ್ದು, ಎತ್ತರಕ್ಕೆ ಹೋಗಬೇಕಾದ್ರೆ, ಮೇಲೆ ಇರಬೇಕಾದ್ರೆ, ಈಗ ಮಕ್ಕಳು, ಚಿಕ್ಕ ಮಕ್ಕಳು ಉಪ್ಪರಿಗೆ ಹೋಗಬೇಕಾದ್ರೆ ನಾವು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೇವೆ, ಇಲ್ಲ ಅಂದ್ರೆ ಜಾರಿ ಬೀಳ್ತಾರೆ. ಮೇಲೆ ಹತ್ತುವ ಅಭ್ಯಾಸ ಮಾಡಿಸಬೇಕೆ ಮೊದಲು ಮೇಲೆ ಹತ್ತಿಸುವ ಕ್ರಿಯೆ ಉಂಟಲ್ವಾ, ಅದು ಉಪನಯನ. ಅವನಿಗೆ ದೀಕ್ಷೆ, ನಾ ಮೇಲೆ ಹತ್ತಲಿಕ್ಕೆ ನಾನು ಅಭ್ಯಾಸ ಮಾಡ್ತೇನೆ, ಅಲ್ಲಿಂದ ಮೇಲೆ ಹತ್ತಲಿಕ್ಕೆ ಶುರು ಮಾಡ್ಬೇಕು. ಆಮೇಲೆ ಕೆಳಕ್ಕೆ ಹೋಗಬಾರ್ದು, ಮೇಲೆ ಹತ್ತುವ ಕ್ರಿಯೆ. ಆ ಎತ್ತರಕ್ಕೆ ಕೊಂಡೊಯ್ಯುವವನು ಎತ್ತರದ ಅಧ್ಯಯನ ಉಪ್ಪರಿಗೆ ಹೋದವನಾಗಿರ್ಬೇಕು. ಉಪ್ಪರಿಗೆ ಕರ್ಕೊಂಡು ಹೋಗುವವನು, ಅವನು ಮೊದಲ ಬಾರಿ ಉಪ್ಪರಿಗೆ ಹೋಗುದಾರೆ, ಇವನನ್ನೇನು ಕರ್ಕೊಂಡು ಹೋಗ್ತಾನೆ? ಅವನಿಗೆ ದಾರಿ ಗೊತ್ತಿರಬೇಕು, ಹತ್ತುವ ವಿಧಾನ ಗೊತ್ತಿರಬೇಕು. ಅವನು ಉಪ ಅಧ್ಯಯನ ಮಾಡಿದವ, ಎತ್ತರದಲ್ಲಿ ಓದಿ ಎತ್ತರಕ್ಕೇರಿದವ ಉಪಾಧ್ಯಾಯ. ಹೀಗೆ ನೋಡಿ, ಈ ಎಲ್ಲ ಶಬ್ದಗಳು ಎತ್ತರ ಅನ್ನುವ ಅರ್ಥದಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಉಪಾಧ್ಯಾಯ, ಉಪನಯನ, ಉಪವಾಸ, ಉಪನಿಷತ್ತು ಎಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಎತ್ತರಕ್ಕೆ ಏರುವ ಕ್ರಿಯೆ, ಎತ್ತರಕ್ಕೆ ಕೊಂಡೊಯ್ಯುವವನು, ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ, ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೋಸ್ಕರ ಮಾಡತಕ್ಕಂಥ ದೀಕ್ಷೆ, ಆಹಾರ ನಿರಾಹಾರ. ಇದು ಉಪನಿಷತ್ತಿನ ಮೂಲಕ ನಾವು ಸದಾ ಉಪವಾಸದಲ್ಲಿ ಇರಬೇಕು. ಅಂದ್ರೆ ಎತ್ತರದಲ್ಲೇ ವಾಸ ಮಾಡಬೇಕು. ನಾವು ಕೆಳಕ್ಕೆ ಬರಬಾರದು.
ಮಾನಸಿಕವಾಗಿ ನಾವು ಎಷ್ಟು ಕೆಳಕ್ಕೆ ಹೋಗ್ಬೋದು. ದೈಹಿಕವಾಗಿ ಇದರ ಅಡಿಯಲ್ಲಿ ಒಂದು ನೆಲಮಾಳಿಗೆ ಮಾಡಿದರೂ ಅಡ್ಡಿ ಇಲ್ಲ, ನೆಲಮಾಳಿಗೆಯಲ್ಲಿ ಹೋಗಿ ಕೂಡ್ಬೋದು. ಆದರೆ ಮನಸ್ಸು ಕೆಳಕ್ಕೆ ಹೋಗಬಾರ್ದು. ನಾವು ಎಷ್ಟು ದೈಹಿಕವಾಗಿ ಕೆಳಕ್ಕೆ ಹೋದ್ರೂ ಮನಸ್ಸು ಎತ್ತರಕ್ಕೆ ಏರ್ತಾ ಇರಬೇಕು. ಮನಸ್ಸು ಸದಾ ಉನ್ನತ ಸ್ಥಿತಿಯಲ್ಲಿ ಇರುವಂಥದ್ದು ಉಪವಾಸ. ಅದಕ್ಕೆ ಸಹಾಯ ಮಾಡತಕ್ಕಂಥ ಉದ್ಗ್ರಂಥ ಉಪನಿಷತ್ತು. ಇದು ಉಪನಿಷತ್ತು ಶಬ್ದದ ನಾವು ಅನುಸಂಧಾನ ಮಾಡಬೇಕಾದಂಥ ಸುಂದರವಾದ ಅರ್ಥ. ಇದಕ್ಕೆ ನಿಮಗೆ ಒಂದು ಸ್ಪಷ್ಟವಾದರೆ ಈ ಅರ್ಥದ ಸುಳುವು ಕೊಟ್ಟವರೇ ಶ್ರೀಮದಾಚಾರ್ಯರು. ಉಪಶಮಂ ಅಂತ ಒಂದು ಶಬ್ದ ಇದೆ ವೇದದಲ್ಲಿ, ಮಾಂಡೂಕ ಉಪನಿಷತ್ನಲ್ಲಿ. ಉಪಶಮಂ ಅಂತ. ಉಪಶಮ ಅಂತಂದ್ರೆ ಶಮ ಅಂದ್ರೆ ಆನಂದ, ಶಾಂತಿ. ಉಪಶಮ ಅಂದ್ರೆ ಶಾಂತಿಯ ಹತ್ರ ಇರೋದು, ನೆಮ್ಮದಿಯ ಸಮೀಪಕ್ಕೆ ಹೋಗುವುದು ಅಂತ ಅರ್ಥ ಮಾಡಬಹುದು ಯಾರಾದರೂ. ಆಚಾರ್ಯರು ಅರ್ಥ ಬರೀತಾರೆ, ಉತ್ಕೃಷ್ಟ ಆನಂದ ರೂಪತ್ವಾತ್ ಉಪಶಬ್ದ ಶ್ರುತವು ಶ್ರುತಃ. ಉಪ ಅಂದ್ರೆ ಉತ್ತಮ, ಉತ್ತರ, ಎತ್ತರ, ಉತ್ಕೃಷ್ಟ, ಶ್ರೇಷ್ಠವಾದ ಆನಂದ. ಶಮ ಅಂದ್ರೆ ಆನಂದ, ಉಪಶಮ ಅಂದ್ರೆ ಶ್ರೇಷ್ಠವಾದ ಆನಂದ, ಪರಮಾನಂದ ಅಂತ ಅರ್ಥ ಬರೀತಾರೆ. ಈ ಅರ್ಥ ಉಪಶಬ್ದ ಅನ್ನೋದು ಉಪರಿ ಅನ್ನುವ ಅರ್ಥ ಸುಳುವು ಕೊಟ್ಟವರೇ ಆಚಾರ. ಆ ತನಕ ಬೇರೆ ಯಾವ ಭಾಷ್ಯಕಾರರು ಈ ಸುಳುವು ಕೊಟ್ಟದ್ದಿಲ್ಲ. ನಾನು ಯಾರನ್ನು ಆಕ್ಷೇಪ ಮಾಡುವುದಲ್ಲ, ಟೀಕೆ ಅಲ್ಲ. ಆದ್ರೆ ನಮ್ಮ ಅನುಸಂಧಾನಕ್ಕೆ ಬೇಕಲ್ಲ ಒಂದು ದಾರಿ. ಆಚಾರ್ಯರು ಈ ರಹಸ್ಯವನ್ನು ತೋರಿಸಿಕೊಟ್ಟದ್ದು ಅನ್ನೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಉಪ ಅಂತಂದ್ರೆ ಎತ್ತರ, ಊಪರ್, ಉಪರಿ, ಉಪರ, ಈ ಎಲ್ಲ ಉತ್ಕೃಷ್ಟವಾದಂಥ ನಿಷತ್ತು ಇರುವಿಕೆ, ನಮ್ಮನ್ನ ಎತ್ತರದಲ್ಲಿ ಉನ್ನತವಾದ ಉತ್ತಮವಾದ ಸ್ಥಿತಿಯಲ್ಲಿ ಇರಗೊಡಿಸುವಂಥದ್ದು, ಮಾನಸಿಕವಾಗಿ ನಮ್ಮನ್ನ ಎತ್ತರಕ್ಕೇರಿಸುವಂಥ ಗ್ರಂಥ ಉಪನಿಷತ್ತು. ಅಂದ್ರೆ ಇವೆಲ್ಲ ಎತ್ತರಕ್ಕೇರಿಸುವುದಿಲ್ಲ ಅಂತಲ್ಲ, ವೇದವೂ ಎತ್ತರಕ್ಕೇರಿಸುವಂಥದ್ದೇ, ಬ್ರಾಹ್ಮಣವೂ ಎತ್ತರಕ್ಕೇರಿಸುವಂಥದ್ದೇ, ಆರಣ್ಯಕ್ಕೂ ಎತ್ತರಕ್ಕೇರಿಸುವಂಥದ್ದೇ. ಆದರೆ ಎತ್ತರಕ್ಕೇರಿಸುವ ಮಾನಸಿಕವಾದ ಯಜ್ಞದಲ್ಲೇ ನಮ್ಮನ್ನ ಕೇಂದ್ರೀಕರಿಸುವಂತಹ ಗ್ರಂಥ ಇದು. ಉಳಿದದಲ್ಲಿ ಬಾಹ್ಯ ಕ್ರಿಯೆಗಳು ಇವೆ. ಬ್ರಾಹ್ಮಣಾರಣ್ಯಕಗಳಲ್ಲಿ ಹೊರಗಿನ ಕ್ರಿಯೆಗಳಿಗೆ ವಿಷಯ ಒತ್ತು ಇದೆ. ಇದರಲ್ಲಿ ಕೇವಲ ಮಾನಸಿಕವಾದಂತಹ ಚಿಂತನೆಗೆ ಒತ್ತು ಕೊಡುವ ಗ್ರಂಥ. ಆದ್ದರಿಂದ ಇದನ್ನು ಉಪನಿಷತ್ತು ಒಂದು. ಹೀಗೆ ವೇದ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರು ವೇದಾಹ ಇತಿ. ವೇದಗಳೇ ಉಪನಿಷತ್ತುಗಳು. ಯಾಕೆ? ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ. ಭಗವಂತನನ್ನ ತಿಳ್ಕೋಬೇಕು. ಏನು ಮಾಡಬೇಕು? ಕಣ್ಣು, ಕಿವಿ, ಇಂದ್ರಿಯಗಳ ಮೂಲಕ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ತರ್ಕದ ಮೂಲಕ ದೇವರನ್ನ ಲಾಜಿಕ್ಕಿನಿಂದ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಮತ್ತೇನು ಮಾಡಬೇಕು? ಯಾಕೆ ತರ್ಕದ ಮೂಲಕ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ, ತರ್ಕ ಯಾವಾಗ ಕೆಲಸ ಮಾಡೋದು ಗೊತ್ತಾ? ನಾವು ಯಾವುದನ್ನು ಕಂಡಿದ್ದೇವೆ ಅದನ್ನು ತರ್ಕದಿಂದ ಪ್ರೂವ್ ಮಾಡಬಹುದು. ಕಾಣದೇ ಇದ್ದದ್ದನ್ನ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೆಸರೇ ತರ್ಕಕ್ಕೆ ಸಂಸ್ಕೃತದಲ್ಲಿ ಅನುಮಾನ ಅಂತ. ಅನುಸರಿಸಿ ಮಾನ. ಅದು ಸ್ವತಂತ್ರವಾಗಿ ಪ್ರಮಾಣವೇ ಅಲ್ಲ. ಅದರ ಹಿಂದೆ ಪ್ರತ್ಯಕ್ಷ ಅಥವಾ ಆಗಮ ಇದ್ರೆ ಮಾನ, ಸ್ವತಂತ್ರವಾಗಿ ಮಾನವೇ ಅಲ್ಲ. ಈಗ ಉದಾಹರಣೆಗೆ, ನಾವು ಎಲ್ಲಿಯಾದರೂ ದೂರದಲ್ಲಿ ಹೊಗೆ ಬರುವುದನ್ನು ಕಂಡರೆ, ಓಹೋ ಅಲ್ಲಿ ಕೆಳಗೆ ಬೆಂಕಿ ಹತ್ತಿರಬೇಕು, ಯಾಕಂದ್ರೆ ಮೇಲೆ ಹೊಗೆ ಬರ್ತದೆ ಅಂತಿವೆ. ನಾವು ಬೆಂಕಿಯನ್ನು ಕಾಣಲಿಲ್ಲ, ಇದು ಅನುಮಾನ. ಯಾಕೆ ಅಂದ್ರೆ ನಾವು ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರುವುದನ್ನು ನಮ್ಮ ಮನೆಯಲ್ಲಿ, ಅಡಿಗೆ ಕೋಣೆಯಲ್ಲಿ ಎಲ್ಲ ಕಡೆ ಕಂಡಿದ್ದೇವೆ. ಅದನ್ನು ಒಬ್ಬ ಹೊಗೆಯನ್ನು ಬೆಂಕಿಯನ್ನು ಒಟ್ಟಿಗಿರದೇ ಕಾಣದೇ ಇದ್ದವನು ಈ ಅನುಮಾನ ಮಾಡುವುದು ಸಾಧ್ಯ ಇಲ್ಲ. ಅನುಮಾನ ಮಾಡಬೇಕಾಗಿದ್ದರೆ ಮೊದಲು ಪ್ರತ್ಯಕ್ಷ ಕಂಡಿರಬೇಕು. ಅದರಿಂದ ಭಗವಂತನ ಬಗ್ಗೆ ಅನುಮಾನ ಮಾಡಬೇಕಾದವನು ಕೂಡ, ಅಂದ್ರೆ ತರ್ಕದಿಂದ ಪ್ರೂವ್ ಮಾಡಬೇಕಾದವನು ಭಗವಂತನನ್ನು ಕಂಡವನಿರ್ಬೇಕು. ಕಾಣದೇ ಇದ್ದವನು ತರ್ಕ ಮಾಡಿದ್ರೆ ನಂಬುದು ಹೇಗೆ? ಅವನನ್ನು ಇವನೇ ಕಂಡಿಲ್ಲ, ಇವನ್ ತರ್ಕ ಹೇಗೆ ನಂಬುವುದು ಅಂತೇಳಿ. ಆದ್ದರಿಂದ ನೇಂದ್ರಿಯಾಣಿ ನಾನುಮಾನಂ, ಭಗವಂತನನ್ನ ಬರಿಯ ತರ್ಕದಿಂದ, ಬರಿಯ ಇಂದ್ರಿಯದಿಂದ ಹುಡುಕುವುದು ಸಾಧ್ಯ ಇಲ್ಲ. ಮತ್ತೆ ಯಾವುದು ಭಗವಂತನನ್ನು ತಿಳಿಸಿಕೊಡುವಂಥದ್ದು? ವೇದಾಹ್ಯೇವ ಏನಂ ವೇದಯಂತಿ. ವೇದಗಳು ಮಾತ್ರವೇ ಅವನನ್ನು ತಿಳಿಸ್ತವೆ. ಅಲ್ಲ, ನೀವು ತರ್ಕದಿಂದ ಅನುಮಾನದಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವೇದದಿಂದ ಹೇಗೆ ಸಾಧ್ಯ? ಈಗ ನೋಡಿ, ಯಾವುದು ಪ್ರತ್ಯಕ್ಷದಿಂದ ನಾವು ಕಂಡಿಲ್ಲವೋ, ಯಾವುದನ್ನು ನಾವು ಅನುಮಾನದಿಂದ ಸಾಧಿಸುವುದು ಸಾಧ್ಯ ಇಲ್ಲವೋ, ಅದನ್ನ ನಾವು ಏನು ಮಾಡ್ತೇವೆ ತಿಳ್ಕೊಳ್ಳಿಕ್ಕೆ? ಈಗ ಒಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ ನಾನು. ಅಮೆರಿಕ ನಾವು ನೋಡಿಲ್ಲ ಅಂತ ಇಟ್ಕೊಳ್ಳಿ. ನಾವು ನೋಡಿದ ಒಂದು ದೇಶ. ಆವಾಗ ಅಮೆರಿಕದ ಬಗ್ಗೆ ತಿಳ್ಕೋಬೇಕು ಅಂತ ಅಂದಾಗ ಏನು ಮಾಡ್ತೇವೆ ನಾವು? ಅಮೆರಿಕಕ್ಕೆ ಹೋಗಿ ಬಂದವರ ಮಾತನ್ನ ಕೇಳ್ತೇವೆ. ಅಲ್ಲಿ ಏನಿದೆಪ್ಪ, ಅವರೆಲ್ಲ ಅದನ್ನು ಪ್ರವಾಸ ಲೇಖನ ಬರೀತಾರೆ, ಅದನ್ನು ಓದ್ತೇವೆ. ಓದಿ ಅಮೆರಿಕದಲ್ಲಿ ಹಾಗುಂಟಂತೆ ಹೀಗುಂಟಂತೆ ಖುಷಿ ಪಡ್ತೇವೆ ನಾವು. ಅಂದ್ರೆ ನಾವು ಕಾಣಲಾಗದ್ದನ್ನ, ತರ್ಕದಿಂದ ಊಹಿಸಲಾಗದ್ದನ್ನ ಕಂಡವರು ಹೇಳಿದ ಮಾತು ಆವಾಗ ಪ್ರಮಾಣ. ಕೊನೆ ಪ್ರಮಾಣ ಕಾಣುವುದೇ. ನಾವು ಕಾಣುವ ತನಕ ಅದನ್ನು ಕಂಡವರು ನಮಗೆ ಬಂದು ಹೇಳಿದ್ದನ್ನು ನಂಬುತ್ತೇವೆ. ಆಮೇಲೆ ಮತ್ತೆ ಪೂರ್ತಿ ಅಮೆರಿಕ ಏನು ಅಂತ ಗೊತ್ತಾಗಬೇಕಾದ್ರೆ ನಾವೇ ಹೋಗಿ ನೋಡ್ಬೇಕು. ಪುಸ್ತಕ ಓದಿದ ತಕ್ಷಣ ಅಮೆರಿಕ ಏನು ಅಂತ ಗೊತ್ತಾಗುವುದಿಲ್ಲ.
ನಕ್ಷೆ ನೋಡಿ ನಕ್ಷತ್ರ ಲೋಕವನ್ನು ಅಳೆಯುವುದು ಸಾಧ್ಯವಿಲ್ಲ ಅಂತ ಬೇಂದ್ರೆ ಹೇಳಿದ್ರೆ, ಆಕಾಶದ ಅಲ್ಲಿ ಈ 27 ನಕ್ಷತ್ರಗಳು ಎಲ್ಲಿವೆ ಅಂತ ಮ್ಯಾಪ್ ಬಿಡಿಸಿ ತೋರಿಸಿದ್ರೆ ನಕ್ಷತ್ರ ಗೊತ್ತಾಗುತ್ತೆ. ನಕ್ಷತ್ರ ನೋಡ್ಬೇಕಾದ್ರೆ ಆಕಾಶವನ್ನೇ ನೋಡಬೇಕು. ಚಿತ್ರದಲ್ಲಿ ಆಕಾಶದ ನಕ್ಷೆಯಲ್ಲಿ ನಕ್ಷತ್ರವನ್ನು ತಿಳಿಯಲಿಕ್ಕೆ ಬರುವುದಿಲ್ಲ ಹೇಗೆ ಹಾಗೆ, ಅಥವಾ ನಮಗೆ ಭೂಪಟ ನೋಡಿದ ತಕ್ಷಣ ಪ್ರಪಂಚ ಜ್ಞಾನ ಹೇಗೆ ಬರುವುದಿಲ್ಲ, ಇಂಡಿಯಾದ ಮ್ಯಾಪ್ ನೋಡಿದ ತಕ್ಷಣ ನಮಗೆ ಇಂಡಿಯಾ ಗೊತ್ತಾಗುವುದಿಲ್ಲ. ಭಾರತಾದ್ಯಂತ ಸಂಚರಿಸಬೇಕು. ಅಲ್ಲಿ ಹಿಮಾಲಯ ಪರ್ವತ ಅಂತಿದೆ, ಹಿಮಾಲಯ ಪರ್ವತ ಚಿತ್ರದಲ್ಲಿ ನೋಡಿದ ತಕ್ಷಣ ಹಿಮಾಲಯ ಪರ್ವತದ ವೈಭವ ಮಹತ್ವ ಅದು ಗೊತ್ತಾಗೋದಿಲ್ಲ, ನಾವು ಹಿಮಾಲಯಕ್ಕೆ ಹೋಗಬೇಕು. ಇಲ್ಲಿ ಬದರಿ ಬರೆದಿರ್ತಾರೆ ಮ್ಯಾಪಿನಲ್ಲಿ, ಅದನ್ನು ನೋಡಿದ್ರೆ ನಮಗೆ ಬದರಿ ಕ್ಷೇತ್ರ ಗೊತ್ತಾಗುವುದಿಲ್ಲ, ಬದರಿಗೆ ಹೋಗಬೇಕು. ಹಾಗೆ ಮೊದಲು ಕಂಡವರು ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದಂತೆ ನಡೆದು ನಾವು ಕಾಣುವುದು ಕೊನೆಯ ಕ್ರಿಯೆ. ಕೊನೆಗೆ ಕಾಣುವುದೇ ಬೇರೆ ಮಾರ್ಗ ಇಲ್ಲ. ಆದರೆ ಕಾಣುವ ತನಕ ಕಂಡವರ ಮಾತನ್ನು ಕೇಳಬೇಕು. ಈಗ ಸಮಸ್ಯೆ ಆಗುವುದೇನು ಅಂದ್ರೆ, ಅದರಿಂದ ಕಂಡವರ ಮಾತು ಪ್ರತ್ಯಕ್ಷದಷ್ಟೇ ಪ್ರಮಾಣ. ನಾವು ಕಂಡವರ ಮಾತನ್ನು ನಂಬುವುದು ಬಿಟ್ಟು ಕಂಡವರ ಮಾತು ನಂಬಿ ದಾರಿ ತಪ್ಪುತ್ತೇವೆ. ಇದು ಆಗುವ ಸಮಸ್ಯೆ. ಇದು ಕಂಡವರ ಮಾತು ಅದು ರಿಪೀಟ್ ಆಗಬಾರ್ದು, ಕಂಡವರ ಮಾತು ಆಗಬಾರ್ದು. ಯಾಕೆಂದ್ರೆ ನಮ್ಗೆ ಯಾರು ಕಂಡವರು ಅಂತ ಗೊತ್ತಿಲ್ಲ. ಕಂಡವರು ಇವ್ರು ಕಂಡವರು ಇರಬೇಕು ಅಂತ ಯಾರ ಮಾತನ್ನೋ ಕೇಳಿ ಏನೇನೋ ತಪ್ಪು ತಿಳ್ಕೊಳ್ತೇವೆ. ಈಗ ವೇದಾಂತದಲ್ಲಿ ಆಗಿರತಕ್ಕಂತಹ ಸಮಸ್ಯೆ ಯಾರೋ ಕಂಡವರ ಮಾತನ್ನ ಕೇಳುವುದು ಬಿಟ್ಟು. ಅದಕ್ಕೋಸ್ಕರ ಹಿಂದಿನವರು ಹೇಳಿದರು, ಯಾವನೇ ಒಬ್ಬ ವ್ಯಕ್ತಿಯನ್ನ ನೀನು ನಂಬಬೇಕಾದ್ರೆ ಅವನು ವೇದಕ್ಕೆ ಅನುಗುಣವಾಗಿದೆಯೋ ಅವನ ಮಾತು ಅಂತ ನೋಡು. ಯಾಕಂದ್ರೆ ವೇದ ಕಂಡ ಋಷಿಗಳ ಮಾತು, ಅದನ್ನು ಸರಿ ಅದಕ್ಕೆ ತಕ್ಕಂತೆ ಮಾತಾಡಿದರೆ ಅವನು ಕಂಡವನು. ಇಲ್ಲ ಅವನೇನೋ ದಾರಿ ತಪ್ಪಿದ ಅಂತಂದ್ರೆ ಅವನು ಬಿಟ್ಬಿಡು. ಮನ್ವಾದ್ಯಾಶ್ಚ ಅವಿರೋಧತಃ ಆಚಾರ್ಯರು ಇದಕ್ಕೆ ಎಷ್ಟು ಒತ್ತು ಕೊಡ್ತಾರೆ ಅಂದ್ರೆ, ಯಾವುದೇ ಧರ್ಮಶಾಸ್ತ್ರ ಗ್ರಂಥ ಮನುಸ್ಮೃತಿಯನ್ನು ವೇದಕ್ಕೆ ಅನುಗುಣವಾಗಿದೆಯೋ ನೋಡು, ವೇದಕ್ಕೆ ವಿರುದ್ಧವಾಗಿದ್ರೆ ಮನುಸ್ಮೃತಿಯನ್ನು ತೆಗೆದು ಹಾಕುವಂತ. ಯಾವ ಋಷಿಯೂ ಕೂಡ ಕೊನೆಯದಾಗಿ ಪ್ರಮಾಣ ಅಲ್ಲ. ವೇದಕ್ಕೆ ಅನುಗುಣವಾಗಿ ಹೇಳಿದರೆ ಒಂದು ಋಷಿ, ಯಾಕಂದ್ರೆ ಅವರೂ ಮೋಹಕವಾಗಿ ಹೇಳೋದುಂಟು, ಅವರು ಭ್ರಾಮಕವಾಗಿ ಹೇಳೋದುಂಟು, ಅವರಿಗೂ ಭ್ರಮೆ ಇರಬಹುದು, ವಿದ್ವಾಂಸರಿಗೂ. ಅಂದ್ರೆ ಯಾರ ಮಾತು ವೇದಕ್ಕೆ ಅನುಗುಣವಾಗಿದೆ ಅವನನ್ನು ಗ್ರಹಣ ಮಾಡು, ಯಾರ ಮಾತು ವೇದಕ್ಕೆ ಅನುಗುಣವಾಗಿಲ್ಲ ಅದನ್ನು ಬಿಟ್ಟುಬಿಡು. ಹೀಗೆ ಕಂಡವರು, ಸತ್ಯವನ್ನು ಕಣ್ಣಾರೆ ಕಂಡವರು ತಮ್ಮ ಅನುಭವವನ್ನ ಬರೆದಿಟ್ಟದ್ದನ್ನು ವೇದಗಳು ಬರೆದಿಟ್ಟದ್ದು ಅಂದ್ರೆ ಅವರಿಗೆ ಕಂಡದ್ದನ್ನ ಗುರು ಪರಂಪರೆ ಶಿಷ್ಯನಿಗೆ ಉಪದೇಶ ಮಾಡಿದ್ರು, ಹಾಗೆ ಬಂತು. ಹಾಗಾಗಿ ವೇದವೂ ಕೂಡ ಭಗವಂತನನ್ನು ವೇದಯಂತೀತಿ ವೇದಾಹ, ಭಗವಂತನನ್ನು ತಿಳಿಸುವಂತಹ ನೇರ ಪ್ರಮಾಣಗಳು ಅದೇ, ಬೇರೆ ಇಲ್ಲ ನಮಗೆ. ಅದರ ಅರ್ಥ ವಿವರಣೆ ಅದೆಲ್ಲವೂ ಭಗವಂತನ ಕಡೆಗೆ ನಮ್ಮನ್ನು ಒಯ್ಯುವಂತವೆ. ಆದರೆ ನಾವು ಉಪ್ಪರಿಗೆ ಹೋಗಬೇಕಾಗಿದ್ರೆ ಏಣಿ ಇದೆ, ಒಂದೊಂದು ಮೆಟ್ಲು ಉಪ್ಪರಿಗೆ ಒಯ್ಯುವಂತಹದ್ದೇ. ಆದರೆ ನಾವು ಕೊನೆ ಮೆಟ್ಲಿಗೆ ಹೋದ್ಮೇಲೆ ಉಪ್ಪರಿಗೆ ಸಿಗೋದು. ಹಾಗೆ ಉಪನಿಷತ್ತು ಅನ್ನೋದು ಒಂದು ದೃಷ್ಟಿಯಿಂದ ಈ ಸಾಧನೆಯಲ್ಲಿ ಕೊನೆ ಮೆಟ್ಲು. ಇವೆಲ್ಲ ಆ ಉಪನಿಷತ್ತು ಅಂದಾಗ ಹೋಗುವುದಕ್ಕಿರುವ ಮೆಟ್ಲುಗಳು. ಒಂದಿದೆ, ಯಾವ ಮನುಷ್ಯನಿಗೆ ಸಮಸ್ತ ವೇದವೂ ಸಮಸ್ತ ಬ್ರಾಹ್ಮಣವೂ ಸಮಸ್ತ ಆರಣ್ಯಕವೂ ಭಗವಂತನನ್ನೇ ಹೇಳುತ್ತೋ ಅವನಿಗೆ ಎಲ್ಲವೂ ಕೊನೆ ಮೆಟ್ಲೆ. ವೇದದಲ್ಲೂ ಮೆಟ್ಲುಗಳಿವೆ. ವೇದ ಎಲ್ಲರಿಗೂ ಒಂದೇ ತರ ಅರ್ಥ ಆಗೋದಿಲ್ಲ. ಈಗ ಅಗ್ನಿಮೀಳೆ ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಒಂದು ಮಾತಿದೆ. ವೇದಕ್ಕೆ 3 ಅರ್ಥ ಅಂತ. 3 ಅರ್ಥ ಅಂದ್ರೆ 3 ಅರ್ಥ ಮಿನಿಮಮ್, 3 ಅರ್ಥ ಅಂತಲ್ಲ, ಕಮ್ಮಿ ಅಂದ್ರೆ 3 ಅರ್ಥ. ಅದಕ್ಕೆ ಪೌಮಾನ ಮಂಡಲ ಅಂತ ಒಂದಿದೆ, ಅದಕ್ಕೆ ಕಮ್ಮಿ ಮಿನಿಮಮ್ 4 ಅರ್ಥ ಇದೆ. ಆದ್ರಿಂದ ವೇದದ ಮಂಡಲಗಳಲ್ಲೇ ಪೌಮಾನ ಮಂಡಲಕ್ಕೆ ಶ್ರೇಷ್ಠ. ಅದಕ್ಕೆ 4 ಅರ್ಥಗಳಿದೆ ಒಂದೊಂದು ಮಂತ್ರಕ್ಕೆ. ಸಮಸ್ತ ವೇದಕ್ಕೂ ಮಿನಿಮಮ್ ಕಮ್ಮಿ ಅಂದ್ರೆ ಕನಿಷ್ಠ 3 ಅರ್ಥಗಳಿವೆ. ಒಂದು, ಈಗ ಉದಾಹರಣೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಇದು ಒಂದ್ ಕಡೆ ಹೇಳೋ ಕ್ರಮ. ಇನ್ನು ನಮ್ಮ ಸೌತ್ ಕೇಂದ್ರದಲ್ಲಿ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಾಮಂ ಅಂತ ಹೇಳ್ತಾರೆ. ನೀವು ಇನ್ನು ಕೇಳಕ್ಕೆ ಹೋದ್ರೆ ಬೇರೆ ತರ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾರೆ. ಅದು ನಾನಾ ವಿಧವಾಗಿರ್ಲಿ. ಒಟ್ಟು ಈ ಮಂತ್ರ ಇದು ಏನನ್ನು ಹೇಳುತ್ತೆ? ಸಾಮಾನ್ಯ ಜನರಿಗೆ ಅಗ್ನಿಮೀಳೆ ಅಂದ್ರೆ ಬೆಂಕಿಯನ್ನು ಹೇಳುತ್ತೆ. ಅಗ್ನಿ ಅಂದ್ರೆ ಬೆಂಕಿ. ಡಿಕ್ಷನರಿ ನೋಡ್ತೇವೆ ನಾವು, ಅಗ್ನಿ ಕನ್ನಡ ಡಿಕ್ಷನರಿ ನೋಡಿದ್ರೆ ಬೆಂಕಿ ಅಂತ ಇರ್ತದೆ, ಇಂಗ್ಲಿಷ್ ಡಿಕ್ಷನರಿ ನೋಡಿದ್ರೆ ಫೈರ್ ಅಂತ ಇರುತ್ತೆ. ಆದ್ರೆ ಅಗ್ನಿ ಅಂದ್ರೆ ಬೆಂಕಿ ಅಲ್ಲ, ಫೈರ್ ಅಲ್ಲ, ಯಾವುದೂ ಅಲ್ಲ. ಅದನ್ನು ಅನುವಾದ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗ್ನಿ ಅಂದ್ರೆ ಬೆಂಕಿ, ಫೈರ್ ಅಂತ ಹೇಳ್ತಾರೆ. ಹೀಗೆ ತಪ್ಪು ಅರ್ಥ ಮಾಡಿಕೊಂಡು ಪಾಶ್ಚಾತ್ಯರು ಅಗ್ನಿಮೀಳೆ ಎನ್ನುವಂತಹ ವೇದ ಮಂತ್ರವನ್ನು ಋಷಿಗಳು ಯಾಕೆ ರಚನೆ ಮಾಡಿದರು ಅಂದ್ರೆ, ಕಾಡಿನಲ್ಲಿ ಕಾಳ್ಗಿಚ್ಚು ಬಿತ್ತು, ಕಾಡಿನಲ್ಲಿ ಮರಗಳೆಲ್ಲ ಸುಟ್ಟು ಹೋಗಿ ಭಯಾನಕವಾದಂತಹ ಬೆಂಕಿ ಉರಿದದ್ದನ್ನು ನೋಡಿ ಗಾಬರಿಗೊಂಡು ಅಗ್ನಿಮೀಳೆಯನ್ನು ಸ್ತೋತ್ರ ಮಾಡಿದ್ರು. ಬೆಂಕಿಯನ್ನು ನೋಡಿ ಸ್ತೋತ್ರ ಮಾಡಿದ್ರು, ಮಳೆಯನ್ನು ನೋಡಿ ವರುಣನ ಸ್ತೋತ್ರ ಮಾಡಿದ್ರು, ಬಿರುಗಾಳಿಯನ್ನು ನೋಡಿ ವಾಯವಾಯಾಹಿ ದರ್ಶ ಅಂದ್ರು. ಎಲ್ಲ ಕಾಡಿನಲ್ಲಿ ಪ್ರಕೃತಿಯ ಪ್ರಕೋಪವನ್ನು ನೋಡಿ ಹೆದರಿ ಬರದಂತಹ ಪ್ರಿಮಿಟಿವ್ ಸಾಹಿತ್ಯ ಅಂತ ಹೇಳಿದ್ರು. ಆದರೆ ಅಗ್ನಿ ಅಂದ್ರೆ ಸಂಸ್ಕೃತದಲ್ಲಿ ಬೆಂಕಿ ಅಲ್ಲ,
ಪ್ರತಿಯೊಂದು ಶಬ್ದಕ್ಕೆ ಒಂದು ನಿರ್ವಚನ ಇದೆ. ಅದು ರೂಢ ಶಬ್ದ ಅಲ್ಲ. ಸಂಸ್ಕೃತದಲ್ಲಿ ಯಾವ ಶಬ್ದವೂ ರೂಢ ಅಲ್ಲ. ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್ ಅಂತ ಹೇಳ್ತಾನೆ ಯಾಸ್ಕ. ಪ್ರತಿಯೊಂದು ಶಬ್ದದ ಒಳ ಅರ್ಥವನ್ನು ನೋಡುವಂತ, ಶಬ್ದವನ್ನು ಒಡೆದು ನೋಡುವಂತ. ಬರೇ ಶಬ್ದ ಅಲ್ಲ. ಈಗ ನಿಮಗೊಂದು ಸ್ವಾರಸ್ಯದ ದೃಷ್ಟಾಂತ ಕೊಡ್ತೇನೆ. ಸಂಸ್ಕೃತದಲ್ಲಿ ಕಣ್ಣಿಗೆ ಚಕ್ಷುಸ್ಸು ಅಂತಾರೆ, ಕನ್ನಡದಲ್ಲಿ ಕಣ್ಣು ಅಂತೇವೆ, ಇಂಗ್ಲಿಷ್ನಲ್ಲಿ ಐ ಅಂತಾರೆ. ಕಣ್ಣು ಅಂದ್ರೆ ಏನು? ಕಣ್ಣು ಅಂದ್ರೆ ಕಣ್ಣು ಅಷ್ಟೇ. ಏನು ಅಂದ್ರೆ ಏನು? ಅದಕ್ಕೆ ಮತ್ತೆ ಅದನ್ನು ಒಡೆದ ಅರ್ಥ ಮಾಡ್ಲಿಕ್ಕೆ ಬರುತ್ತೇನು? ಕಾ ಅಂದ್ರೆ ಏನು, ನು ಅಂದ್ರೆ ಏನು, ಅದೇನು ಮಾಡ್ಲಿಕ್ಕೆ ಬರೋದು? ಕಣ್ಣು ಅಂದ್ರೆ ಕಣ್ಣು. ಐ ಅಂದ್ರೆ ಏನು? ಈ ವೈ ಈ ಅಷ್ಟೇ. ಏನು ಅಂದ್ರೆ ಏನು? ಅದು ಇದು. ಏನು ಅಂದ್ರೆ ಬೆರಳು ಹಿಡಿದು ತೋರಿಸ್ಬೋದು ಅಷ್ಟೇ. ಇನ್ನೇನು ಅದನ್ನು ಒಡೆದು ಏನೂ ಅರ್ಥ ಮಾಡ್ಲಿಕ್ಕಿಲ್ಲ. ಸಂಸ್ಕೃತದಲ್ಲಿ ಕಣ್ಣು ಅಂದ್ರೆ ಏನು? ಚಕ್ಷುಸ್ಸು. ಚಕ್ಷುಸ್ಸು ಅಂದ್ರೆ ಏನು ಅಂತ ಕೇಳಲಿಕ್ಕಿದೆ. ಮತ್ತೆ ಕಣ್ಣಿಗೆ ಚಕ್ಷುಸ್ಸು ಅಂತ ಯಾಕೆ ಹೆಸರು? ಅದೇ ಕಣ್ಣಿಗೆ ಕಣ್ಣು ಅಂತ ಯಾಕೆ ಹೆಸರು ಅಂತ ಏನು ಹೇಳುದು? ಅಯ್ಯೋ ಕಣ್ಣು ಅಂತ ಕರಿತಾರಪ್ಪ, ನಾವು ಕರಿತೀವಿ ಅಷ್ಟೇ. ಯಾಕೆ ಹೆಸರು ನಮ್ಗೇನು ಗೊತ್ತು? ಈಗ ಐ ಅಂತ ಯಾಕೆ ಇಟ್ರು ಇಂಗ್ಲಿಷ್ನಲ್ಲಿ? ಯಾರಿಗೆ ಗೊತ್ತು? ಬುದ್ಧಿ ಇಲ್ಲ, ಇಟ್ರು ಅಷ್ಟೇ. ಕಣ್ಣಿಗೆ ಚಕ್ಷುಸ್ಸು ಅಂತ ಯಾಕೆ ಹೆಸರು ಇಟ್ರು? ಬುದ್ಧಿ ಇತ್ತು, ಇಟ್ರು. ಏನು ಅಂದ್ರೆ ಚಕ್ಷ ಅನ್ನತಕ್ಕಂಥದ್ದು ಒಂದು ಧಾತು. ಚಕ್ಷ ಧಾತುವಿಗೆ ಅರ್ಥ ಏನು ಅಂದ್ರೆ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ, ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ. ನೋಡಿ, ಇದು ಚಮತ್ಕಾರ. ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ ಅಂತ ಅರ್ಥ ಚಕ್ಷುಸ್ ಅಂದ್ರೆ, ಕಣ್ಣು ಅಂತ ಅರ್ಥ ಅಲ್ಲ. ಅದು ಯಾವುದು ಅಂತ ಯೋಚನೆ ಮಾಡುದು. ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ. ನೋಡಿ, ಬಾಯಿಗೆ ಹೆಸರು ಇಡ್ಬೋದಿತ್ತು. ಎಷ್ಟು ಬುದ್ಧಿ ಇತ್ತು ಅವರಿಗೆ ಅಂತ, ಪ್ರಾಚೀನರಿಗೆ ಬುದ್ಧಿ ಇತ್ತು, ಆದ್ರಿಂದ ಇಟ್ರು ಅಂತ ಇದಕ್ಕೆ ಹೇಳಿದ್ ನಾನು. ಚಕ್ಷುಸ್ಸು ಅಂದ್ರೆ ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ. ಬಾಯಿ ಸ್ಪಷ್ಟವಾಗಿ ಮಾತನಾಡುವುದಿಲ್ಲ. ಯಾಕೆಂದ್ರೆ ನಾವು ಸತ್ಯವನ್ನು ಮುಚ್ಚುವುದು ಬಾಯಿಂದಲೇ, ಸುಳ್ಳು ಹೇಳುವುದು ಬಾಯಿಂದಲೇ. ನಮಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ, ತಾಪತ್ರಯ ಇರುತ್ತೆ. ಯಾರೋ ಬರ್ತಾರೆ ಹೊಸಬ್ರು, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದೆ, ಆರೋಗ್ಯ ನೆಟ್ಟಗಿದೆ, ಆರೋಗ್ಯ ನೆಟ್ಟಗಿದೆ. ಅದು ನೆಟ್ಟಗಿರೋದಿಲ್ಲ, ಅದು ಬಗ್ಗಿರುತ್ತೆ ಅದು ಒಳಗಡೆ. ಆದರೆ ನೆಟ್ಟಗಿದೆ, ಆರೋಗ್ಯ ನೆಟ್ಟಗಿದೆ ಅಂತೀವಿ. ಯಾಕೆಂದ್ರೆ ಬಂದವರ ಹತ್ರ ಹೇಗೆ ಹೇಳೋದು ಚೆನ್ನಾಗಿಲ್ಲ ಅಂತ. ಮತ್ತೆ ಎಲ್ಲ ಮನೆಯಲ್ಲೆಲ್ಲ ನೆಮ್ಮದಿ ಇರೋದಿಲ್ಲ, ತಾಪತ್ರಯ ಇರುತ್ತೆ. ಬಂದವ್ರ ಹತ್ರ ಹೇಳಲಿಕ್ಕಾಗತ್ತಾ? ಎಲ್ಲ ನೆಮ್ಮದಿ ಅಂತ. ತಕ್ಷಣ ಅವ್ರು ಹೇಳ್ತಾರೆ, ಅವನು ಎಲ್ಲ ನೆಟ್ಟಗಿದೆ ಅಂತ ಹೇಳಿದ, ಆದ್ರೆ ಏನೋ ತೊಂದರೆ, ಸಮ್ ಪ್ರಾಬ್ಲಮ್ ಈಸ್ ದೇರ್, ಸಮಥಿಂಗ್ ಮಸ್ಟ್ ಬಿ ದೇರ್. ಯಾಕಂದ್ರೆ ಅವನ ಕಣ್ಣಿನಲ್ಲಿ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ಅವನು ದುಃಖದಲ್ಲಿದ್ರೆ ಆ ಕಣ್ಣು ಆ ವೇದನೆಯನ್ನು ತೋರಿಸುತ್ತೆ. ಬಾಯಲ್ಲಿ ಮುಚ್ಚಿರ್ಬೋದು, ಎಲ್ಲ ನೆಟ್ಟಗಿದೆ ಅಂತ. ಕಣ್ಣು ಎಂದೂ ಸುಳ್ಳು ಹೇಳದ, ಮನುಷ್ಯನ ಭಾವನೆಗಳನ್ನು ವ್ಯಕ್ತ ಮಾಡುವಂಥ, ಮನುಷ್ಯನ ಇಡೀ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಹೇಳುವಿದ್ರಿ. ಆದ್ದರಿಂದಲೇ ಒಬ್ಬ ಮನುಷ್ಯನ ಚಿತ್ರವನ್ನು ನೀವು ಪ್ರಿಂಟ್ ಮಾಡಿ ಕಣ್ಣಿಗೆ ಒಂದು ಸ್ಟ್ರಿಪ್ ಹಾಕಿದ್ರೆ ಆ ವ್ಯಕ್ತಿ ಯಾರು ಅಂತ ಗುರ್ತಾವ. ಇಡೀ ವ್ಯಕ್ತಿತ್ವದ ಸತ್ಯವನ್ನು ಹೇಳುವಂತಹ ಇಂದ್ರಿಯ ಕಣ್ಣು. ಕಣ್ಣಿಗೆ ನೀವು ಪಟ್ಟಿ ಹಾಕಿಬಿಟ್ರೆ ವ್ಯಕ್ತಿ ಗುರ್ತಾಗೋಲ್ಲ. ಕಣ್ಣು ಒಂದು ಇಟ್ಟು ಉಳಿದದಕ್ಕೆಲ್ಲ ಪಟ್ಟಿ ಹಾಕಿದ್ರೆ ಗುರ್ತಾಗುತ್ತೆ. ಹಾಗೆ ಕಣ್ಣು ಒಬ್ಬ ಮನುಷ್ಯನ ಪೂರ್ಣ ವ್ಯಕ್ತಿತ್ವವನ್ನ ಸ್ಪಷ್ಟವಾಗಿ ಹೇಳುವ ಇಂದ್ರಿಯ. ಅದಕ್ಕೆ ಚಕ್ಷುಸ್ಸು ಅಂತ ಹೆಸರಿಟ್ಟು. ಇಷ್ಟ ಅರ್ಥ ಕೊಡುವಂತಹ ಒಂದು ಭಾಷೆ ಜಗತ್ತಿನಲ್ಲಿ ಉಂಟೇನು? ಬೇರೆ ಯಾವ ಭಾಷೆಯಲ್ಲೂ ಆ ಶಬ್ದ ಅಷ್ಟೇ. ಆ ಶಬ್ದಕ್ಕೆ ಅರ್ಥ ಡಿಕ್ಷನರಿಯಲ್ಲಿ ದಟ್ ಈಸ್ ಲೆಕ್ಸಿಕನ್ ಮೀನಿಂಗ್, ದಟ್ ಈಸ್ ಆಲ್. ಇದಾಗಲ್ಲ. ಚಕ್ಷುಸ್ಸು ಅಂದ್ರೆ ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ. ಸತ್ಯಕ್ಕೂ ನಮ್ಗೆ ಬಾಯಿಯಲ್ಲಿ ಆಡಲಾಗದಂತಹ ವಿಷಯಗಳನ್ನು ಕಣ್ಣಿನ ಮೂಲಕ ವಿನಿಮಯ ಮಾಡಿಕೊಳ್ತೇವೆ ನಾವು. ಪ್ರಾಯ ಯುವಕ ಯುವತಿಯರು ಬಾಯಲ್ಲಿ ಆಡಲಾಗದ ಮಾತನ್ನು ಕಣ್ಣಿನ ಮೂಲಕ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ. ಅಂದ್ರೆ ಕಣ್ಣು ಬಹಳ ನಮ್ಮ ಹೃದಯದ ಭಾವನೆಗಳನ್ನು ಹೇಳುತ್ತೆ. ಅದು ಬಾಯಿ ಹೇಳೋಲ್ಲ, ಬಾಯಿ ಮುಚ್ಚಿಡುತ್ತೆ. ಯಾವುದೋ ಅಂದ್ರೆ ವ್ಯವಹಾರದಲ್ಲಿ ಹೇಳಬಾರದ ಮಾತು ಬಾಯಿಯಲ್ಲಿ ಹೇಳಬೇಕಾದ ಸಿಲೆಕ್ಟ್ ಮಾಡಿ ಹೇಳ್ತೇವೆ. ಕಣ್ಣು ಎಲ್ಲವನ್ನು, ನಮ್ಮ ಒಳಗಿನ ವ್ಯಕ್ತಿತ್ವವನ್ನು ಮುಚ್ಚುಮರೆಯಿಲ್ಲದೆ ಹೇಳುತ್ತೆ. ಹಾಗಾಗಿ ಚಕ್ಷುಸ್ಸು ಅಂತ ಹೆಸರಿಟ್ಟು. ಇದು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಇಡೀ ಸಂಸ್ಕೃತ ಭಾಷೆಯಲ್ಲಿ ಇಂಥ ಒಂದು ಸೊಗಸಿದೆ. ಜಗತ್ತಿನ ಬೇರೆ ಯಾವ ಭಾಷೆಯಲ್ಲೂ ಕೂಡ ಹೀಗೆ ಶಬ್ದವನ್ನು ಒಡೆದು ಅರ್ಥವನ್ನು ಹುಡುಕುವಂತಹ ಪ್ರವೃತ್ತಿ ಇಲ್ಲ. ಇದನ್ನ ಎಟಿಮಾಲಜಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅದರಿಂದ ಸಂಸ್ಕೃತ ಭಾಷೆ, ದ ಎಂಟೈರ್ ಲ್ಯಾಂಗ್ವೇಜ್ ಈಸ್ ಎಟಿಮಾಲಜಿಕಲ್. ಇಡೀ ಸಂಸ್ಕೃತ ಭಾಷೆ ಹೀಗೆ ಶಬ್ದವನ್ನು ಒಡೆದು ಹೊಸ ಅರ್ಥವನ್ನು ತುಂಬುವಂತಹ ಭಾಷೆ. ಅಗ್ನಿ ಅನ್ನೋದನ್ನು ಒಡಿಬೇಕು. FIRE ಅಷ್ಟೇ. ಬೆಂಕಿ ಅಂದ್ರೆ ಬೇ ಬರೋದು, ಸೊನ್ನೆ ಬರೋದು, ಕೀ ಬರೆದ್ರೆ ಬೆಂಕಿ. ಆದ್ರೆ ಅಗ್ನಿ ಅಂದ್ರೆ ಅಗ ನೀ ಎರಡು ಶಬ್ದಗಳು ಸೇರಿ ಅಗ್ನಿ ಆಯಿತು. ಅಗ ಅನ್ನೋದು ಎರಡು ಶಬ್ದಗಳು ಸೇರಿ ಆಯ್ತು. ಆಗ ಮೂರು ಶಬ್ದಗಳು ಸೇರಿ ಅಗ್ನಿ ಆಯ್ತು. ಆ ಅಂದ್ರೆ ಅಲ್ಲ, ಗ ಅಂದ್ರೆ ಗಮನ, ಅಗ ಅಂದ್ರೆ ಗಮನವಿಲ್ಲದ್ದು, ಚಲಿಸಲಾಗದ್ದು. ಯಾವುದು ಸ್ವತಃ ಚಲಿಸಲಾಗದ್ದೋ ಅದನ್ನು ನಯತಿ, ಚಲನೆ ಮಾಡಿ. ಯಾವುದು ಸ್ವತಃ ಚಲಿಸಲಾಗದ್ದೋ ಅಂಥದ್ದಕ್ಕೆ ಚಲನೆ ಕೊಡತಕ್ಕಂಥ ಶಕ್ತಿ ಅಂತ ಅರ್ಥ ಅಗ್ನಿ ಅಂದ್ರೆ. ಇದು ಬೆಂಕಿ ಅಲ್ಲ. ಬೆಂಕಿಗೆ ಇಷ್ಟ ಅರ್ಥ ಉಂಟು, ಫೈರ್ ಅನ್ನೋದಕ್ಕೆ ಇಷ್ಟ ಅರ್ಥ ಉಂಟು. ಅಗನಿ ಅಂದ್ರೆ ಸ್ವತಃ ಆ ಗ ಅಂದ್ರೆ ಗಮನ, ಚಲನೆ, ಆಗ ಅಂದ್ರೆ ಚಲಿಸದ್ದು. ಸ್ವತಃ ಚಲಿಸಲಾಗದ ವಸ್ತುವಿಗೆ ನೀ ಅಂದ್ರೆ ನಯತಿ, ಅಗಂ ನಯತೀತಿ ಅಗ್ನಿ.
ಇನ್ನೂ ಅನೇಕ ಅರ್ಥ ಇದೆ. ಈಗ ನಾವು ಕಡೆಗೆ 10 ದಿವಸ ಬರೀ ಅಗ್ನಿ ಶಬ್ದಾರ್ಥದಲ್ಲೇ ಉಳಿದು ಹೋಗಬೇಕಾಗುತ್ತೆ. ಅದು ಒಂದು ದೃಷ್ಟಾಂತ ಕೇಳಿದ್ ನಾನು. ಯಾವುದೇ ಒಂದು ವಿಷಯವನ್ನು ತಗೊಂಡ್ರೆ 16 ದಿವಸಗಳ ತನಕ ಬರೀ ಅಗ್ನಿ ಶಬ್ದವನ್ನ ನಾವು 8-10 ದಿವಸಗಳ ತನಕ ವಿವರಿಸಬಹುದು. ಇದು ಸಂಸ್ಕೃತ. ಒಂದು ಶಬ್ದವನ್ನು ತಗೊಂಡು 10 ದಿವಸ ಮಾತಾಡ್ಬೋದು. ಅಗನಿ ಅಂದ್ರೆ ಚಲಿಸಲಾಗದ್ದಕ್ಕೆ ಚಲನೆ ಕೊಡತಕ್ಕ ಶಕ್ತಿ. ನೋಡಿ, ಯಾರು ಈ ಇಡೀ ವಿಶ್ವ ತೃಣಮಪಿ ನ ಚಲತಿ ತೇನ ವಿನ ಅಂತ ಅನ್ನೋದು ಬಹಳ ಎಲ್ಲರೂ ಹೇಳುವ ಮಾತು. ಸ್ವತಃ ಒಂದು ಹುಲ್ಲು ಕಡ್ಡಿಯೂ ಚಲಿಸಲಾಗದು. ಸ್ವತಃ ಚಲನೆ ಇಲ್ಲ. ಸ್ವತಃ ಚಲನೆ ಇಲ್ಲದೆ ಇದ್ದಕ್ಕೆ ಚಲನೆ ಕೊಡ್ತಕ್ಕಂಥವನು ಯಾರು? ಭಗವಂತ ಇದನ್ನು ನಡೆಸ್ತಾ ಇದ್ದಾನೆ. ಆದ್ರಿಂದ ಅಗ್ನಿ ಅಂದ್ರೆ ಭಗವಂತ. ಅಗ್ನಿ ಅಂದ್ರೆ ಭಗವಂತ. ಆಮೇಲೆ ಈ ದೇಹಕ್ಕೆ ಚಲನೆ ಬರುವಂತಹದ್ದು ಭಗವಂತ ಮೂಲ ಆಯಿತು. ನಮಗೆ ಪ್ರತ್ಯಕ್ಷ ಗೊತ್ತಿರುವಂತಹದ್ದು ಒಂದಿದೆ. ಯಾವುದಂದ್ರೆ ಪ್ರಾಣಶಕ್ತಿ. ಪ್ರಾಣದೇವರಿದ್ದಾಗ ನಡೆದಾಡತ್ತೆ. ಪ್ರಾಣ ಹೋಯ್ತು ಅಂದ್ರೆ ಬಿದ್ದು ಬಿಡುತ್ತೆ, ಚಲಿಸುವುದಿಲ್ಲ ದೇಹ. ಆದ್ರಿಂದ ಅಗ್ನಿ ಅಂದರೆ ಪ್ರಾಣದೇವರು. ಆಮೇಲೆ ನಮಗೆ ಅಡಿಗೆ ಮನೆಯಲ್ಲಿ ಅನುಭವ ಇದೆ. ನೀರಿಟ್ಟರೆ ಒಲೆಯಲ್ಲಿ ಅದು ಚಲಿಸೋಲ್ಲ. ಬೆಂಕಿ ಹಾಕಿದ ತಕ್ಷಣ ಕೊತ್ತ ಕೊತ್ತ ಕೊದಿಲಿಕ್ಕೆ ಪ್ರಾರಂಭ ಆಗುತ್ತೆ, ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಗ್ನಿ ಅಂದ್ರೆ ಚಲಿಸಲಾಗದ ನೀರಿಗೆ ಚಲನೆ ಕೊಡುತ್ತೆ. ಬೆಂಕಿ ಇಟ್ಟ ಕೂಡಲೇ ಚಲನೆ ಪ್ರಾರಂಭ ಆಗುತ್ತೆ ಆ ನೀರಿನಲ್ಲಿ. ಹಾಗಾಗಿ ನಮ್ಮ ದೇಹದಲ್ಲಿ ಟೆಂಪರೇಚರ್ ಇದ್ದಾಗ ನಾವು ಚಲಿತೇವೆ. ಟೆಂಪರೇಚರ್ ಹೋಯ್ತು ಅಂದ್ರೆ ಡಾಕ್ಟರ್ ಹೇಳ್ತಾರೆ ಟೆಂಪರೇಚರ್ ಇಲ್ರಿ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅಗ್ನಿ ಅಂದ್ರೆ ಬೆಂಕಿ. ಅಗ್ನಿ ಅಂದ್ರೆ ಬೆಂಕಿ. ಬೆಂಕಿ ಅಲ್ಲ, ಬೆಂಕಿಯನ್ನು ನಿಯಂತ್ರಿಸುವ ದೇವತೆ ಪ್ರಾಣದೇವರು ಭಗವಂತ. ಇದು 3 ಅರ್ಥ ಆಯ್ತು. ಅಗ್ನಿ ಅಂದ್ರೆ ಅಗ್ನಿದೇವನಿಗೆ ನಮಸ್ಕಾರ. ಅಗ್ನಿದೇವನ ಒಳಗಿದ್ದು ಅವನಿಗೆ ಶಾಖ ಕೊಟ್ಟು ನಮ್ಮಲ್ಲಿ ಚಲನೆಯನ್ನು ಕೊಡ್ತಕ್ಕ ಪ್ರಾಣದೇವರಿಗೆ ನಮಸ್ಕಾರ. ಪ್ರಾಣಸ್ಯ ಪ್ರಾಣಂ, ಪ್ರಾಣದೇವರಿಗೂ ಚಲನೆ ಕೊಡ್ತಕ್ಕ ಭಗವಂತನಿಗೆ ನಮಸ್ಕಾರ. ಇದು 3 ಅರ್ಥ. ಹೀಗೆ ಎಷ್ಟು ಸಹಜವಾಗಿ 3 ಅರ್ಥ ಇದೆ. ಏನು ಎಳೆದು ತರುವುದಲ್ಲ ಇದು. ಸಹಜವಾಗಿ ಆ ಭಾಷೆಯನ್ನು ತಿಳ್ಕೊಂಡ್ರೆ 3 ಅರ್ಥ ಹೊರಡುತ್ತೆ. 3 ಅರ್ಥ ಮಾಡದೇ ಇದ್ರೆ ಅಪೂರ್ಣ ಆಗುತ್ತೆ. ಇದು ವೇದದಲ್ಲಿ ಬರತಕ್ಕಂಥ ವಿಧಾನ. ಹೀಗೆ ತ್ರಯೋರ್ಥ ಸರ್ವ ವೇದೇಶು. ಮತ್ತೆ ಜಡವಾದ ಅಗ್ನಿ ಅರ್ಥವೇ ಅಲ್ಲ. ಪಾಶ್ಚಾತ್ಯ ಹೇಳುವಂತಹ ಬೆಂಕಿ ಅಂತ ಉಂಟಲ್ಲ, ಬೆಂಕಿ ಅಂದ್ರೆ ಜಡ. ವೇದದಲ್ಲಿ ಜಡವಾದಂತಹ ಉಲ್ಲೇಖವಿಲ್ಲ. ಅಗ್ನಿ ಈಗ ನೋಡಿ, ನಮ್ಮಲ್ಲಿ ಅಗ್ನಿ ಸಾಕ್ಷಿಯಾಗಿ ಮದುವೆ, ಅದು ಜಡ ಆಗಿದ್ರೆ ಸಾಕ್ಷಿ ಆಗುದು ಹೇಗೆ ರೀ? ಅದು ಸಾಕ್ಷಿ ಆದ್ರೆ ಸಾಕ್ಷಿ ಹೇಳಲಿಕ್ಕೆ ಬರುತ್ತೆ. ಅದು ಸಾಕ್ಷಿ ಇವನು ಸಾಕ್ಷಿಯನ್ನು ಮೀರಿದ್ರೆ ನಾನು ಸಾಕ್ಷಿ ಹಾಕಿದ್ದೇನೆ, ಇನ್ನು ತಪ್ಪು ಮಾಡಿದ್ದೀನಿ ಹೇಳಲಿಕ್ಕೆ ಆಗುತ್ತೋ? ಅಲ್ಲ. ನಮಗೆ ಅಗ್ನಿ ಅಂದ್ರೆ ಜಡ ಅಲ್ಲ, ಅದು ಚೈತನ್ಯ ಶಕ್ತಿ. ಅವನ ಮುಂದೆ ನಾವು ಸಾಕ್ಷಿ ಹೇಳಿದ, ಅವನು ಸಾಕ್ಷಿಯಲ್ಲಿ ನಾವು ಕೈ ಹಿಡಿದೆವು ಅಂದ್ರೆ ಮತ್ತೆ ಅವನ ಮುಂದೆ ನಾವು ಅಪರಾಧ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅದು ದೇವತಾ ಶಕ್ತಿ. ಯಾಕೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅಗಾನಿ ಅನ್ನೋಲಿ ಆ ಮಾತು ಇದೆ. ಇಡೀ ವಿಶ್ವ ಸ್ವತಃ ಚಲನರಹಿತ. ಮ್ಯಾಟರ್ ಈಸ್ ಇನರ್ಟ್. ಜಡ ಚಲನರಹಿತ. ಆ ಇನರ್ಟ್ ಆಗಿರತಕ್ಕಂಥ ಚಲನರಹಿತವಾಗಿರತಕ್ಕಂಥ ವಸ್ತುವಿಗೆ ಚಲನೆ ಕೊಡಬೇಕಾಗಿದ್ರೆ ಒಂದು ಚೇತನ ಬೇಕು. ಚೇತನ ಇಲ್ಲದೆ ಸ್ವತಃ ಚಲಿಸುವುದಿಲ್ಲ. ಅದು ಬೆಂಕಿಯಲ್ಲಿ ಚಲನೆ ಉಂಟಲ್ಲ, ಆ ಚಲನೆ ಹೇಗೆ ಬಂತು? ಬೆಂಕಿ ಸುಡುತ್ತಲ್ಲ, ಆ ಸುಡುವ ಶಕ್ತಿ ಎಲ್ಲಿಂದ ಬಂತು? ಯಾವುದೇ ಕ್ರಿಯೆ, ಯಾವುದೇ ಚಲನೆ, ಯಾವುದೇ ವ್ಯಾಪಾರ ಅದು ಜಡದ್ದಲ್ಲ, ಚೇತನದ್ದು. ಇದನ್ನ ಇಡೀ ಪ್ರಪಂಚದ ಅನ್ವೇಷಣೆಯಿಂದ ನೋಡಿದರು. ಜಡಕ್ಕೆ ಸ್ವತಃ ಚಲನೆ ಇಲ್ಲ. ನೀವು ಕೇಳಬಹುದು, ಜಡಕ್ಕೆ ಚಲನೆ ಇಲ್ಲ ಅಂದ್ರೆ ಹೇಗೆ? ಈಗ ಫ್ಯಾನ್ ತಿರುಗಲ್ವಾ, ಇದು ಜಡ ಅಲ್ವಾ ಅಂತ. ಫ್ಯಾನ್ ತಿರುಗುತ್ತೆ, ಆದ್ರೆ ಸ್ವಿಚ್ ಹಾಕುವವರಿಗೆ ಅವರು ಜಡ ಅಲ್ಲ, ಅವ್ರಿಗೊಂದು ಜೀವ ಇತ್ತಲ್ಲ, ತನ್ನಷ್ಟಕ್ಕೆ ತಿರುಗಲಿಲ್ಲ. ಸ್ವಿಚ್ ಹಾಕುವವರಾದ್ರೂ ಒಬ್ರು ಜೀವ ಇದ್ದವ್ರು ಬೇಕಲ್ಲ. ಶಾಸ್ತ್ರದಲ್ಲೇ ಫ್ಯಾನ್ ವಿಷಯ ನಾವು ಈಗ ಹೇಳೋದು. ಶಾಸ್ತ್ರಕಾರರೇ ಹೇಳಿದ್ದಾರೆ, ಪಯೋಂಬುವಚ್ಚೇತು ತತ್ರಾಪಿ. ನೀರು ಹರ್ಕೊಂಡು ಹೋಗುತ್ತೆ, ಜೀವ ಉಂಟು ಅದಕ್ಕೆ, ಜಡ ಅಲ್ವಾ ಅದು? ನೀರು ಪಂಚಭೂತಗಳಲ್ಲಿ ಒಂದು, ಪೃಥ್ವಿಯ ತೇಜಸ್ಸು ವಾಯು ಆಕಾಶ. ನೀರು ಹರ್ಕೊಂಡು ಹೋಗುತ್ತಲ್ವಾ ಅಂತ. ನೀರು ಹರಿಯೋಲ್ಲ ಅಂದ್ರೆ ಅವರು, ಮತ್ತೆ ಅದು ಹರಿಯೋದಲ್ಲ, ಜರಿಯೋದು, ತಗ್ಗಿದ್ದಲ್ಲಿ ಬೀಳೋದು. ಈಗ ನಾವು ಕಾಲು ಜಾರಿ ಬಿದ್ದ ಹಾಗೆ. ಅದು ನಿಜವಾಗಿ ಹರಿಯೋದ್ರ ಮೇಲೆ ಕರಿಬೇಕು. ಅದು ಸ್ವತಃ ಕ್ರಿಯೆ ಅಲ್ಲ, ಹೊಂಡಕ್ಕೆ ಬೀಳೋದು ಅದು. ಆಮೇಲೆ ಇನ್ನೊಂದು, ಹಾಲು. ಇದು ಶಾಸ್ತ್ರ ಬಹಳ ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಹಾಲು ಮರುದಿವಸ ಹೆಪ್ಪಾಗಿ ಮೊಸರಾಗತ್ತೆ. ಇದು ಕ್ರಿಯೆ ಅಲ್ವೋ, ಒಂದು ಬದಲಾವಣೆ. ಇದು ಜಡದಲ್ಲಿ ಆಯ್ತಲ್ವ, ಚೇತನ ಇಲ್ಲದೆ ಅಂತ. ಅಲ್ಲ, ಹಾಲು ಮೊಸರಾಯಿತು, ಅದು ಜಡದವೇ ಆಯ್ತಲ್ಲ, ಅದು ಕ್ರಿಯೆ ಇಲ್ಲ ಅಂದ್ರೆ ಹಾಲಿಗೆ ಹೆಪ್ಪ ಹಾಕಿದವರಿಗೆ ಜೀವ ಇತ್ತೋ ಇಲ್ಲೋ? ಬರೀ ಜಡದಿಂದ ಆಯ್ತೇನು? ತಾನೇ ಮೊಸರಾಯ್ತು? ಅಂದ್ರೆ ಎಲ್ಲೋ ಒಂದು ಕಡೆ ಅದನ್ನ ಈಗ ರೋಬೋಟ್ ಅಂತ ಒಂದು ಯಂತ್ರ ಮಾಡಿದ್ದಾರೆ. ಅದು ಜಡವೇ, ಅದು ಎಲ್ಲ ಮನುಷ್ಯನ ಕೆಲಸ ಮಾಡುತ್ತೆ. ಕಡೆಗೆ ರೋಬೋಟ್ ಯಂತ್ರ ಮಾಡ್ಲಿಕ್ಕಾದ್ರೂ ಒಬ್ಬ ಮನುಷ್ಯ ಬೇಕಾದ್ರೆ, ಯಂತ್ರವೇ ಇನ್ನೊಂದು ಯಂತ್ರ ಮಾಡೋದು. ಒಂದು ಚೇತನ ಹಿಂಬದಿಯಿಂದ ಇಲ್ಲದೆ ಬರಿಯ ಜಡ ಏನನ್ನೂ ಮಾಡುವುದಿಲ್ಲ. ಹಾಗಾಗಿ ಬೆಂಕಿ ಸುಡಬೇಕಾದ್ರೂ ಬೆಂಕಿಯೊಳಗೆ ಒಬ್ಬ ಅಗ್ನಿ ದೇವ ಇದ್ದಾನೆ, ಅಭಿಮಾನ ದೇವತೆ ಅಂತ ಅನ್ನೋದನ್ನ ಶಾಸ್ತ್ರಕಾರ ಹೇಳುವುದು ಈ ದೃಷ್ಟಿ. ಹೀಗೆ ಬೆಂಕಿಯನ್ನು ಅರ್ಥವೇ ಇಲ್ಲ. ಅಗ್ನಿ ಅಂದ್ರೆ ಅಗ್ನಿಯನ್ನು, ಬೆಂಕಿಯನ್ನು ನಿಯಂತ್ರಿಸುವ ದೇವತೆ. ಅವನೊಳಗೂ ಅವನನ್ನು ನಿಯಂತ್ರಿಸುವ ಪ್ರಾಣದೇವರು, ಅವರೊಳಗೂ ಅವರನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ. ಇದು ಅಗ್ನಿಮೀಳೆ ಅನ್ನೋದರ ಅರ್ಥ. ಹೀಗೆ ಯಾವ ಮಂತ್ರ ತಗೊಂಡ್ರು ಹೀಗೆ
ನಿಮಗೆ ಒಂದು ಟೆಕ್ನಿಕ್ ಹೇಳಿದಾನೆ. ಹೀಗೆ ವೇದದ ಅರ್ಥ ಮೂರು ಅರ್ಥ ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ. ಸ್ವಲ್ಪ ವ್ಯುತ್ಪನ್ನರು, ಸ್ವಲ್ಪ ಪ್ರಮೇಯ ಗೊತ್ತಿದ್ದವರು ಮೂರು ಅರ್ಥವನ್ನು ವೇದದಲ್ಲಿ ಅನುಸಂಧಾನ ಮಾಡಿಕೊಂಡು, ಹೀಗೆ ವೇದಕ್ಕೆ ಮೂರು ಅರ್ಥ ಅಂದ್ರೆ ಅದೇನು ಅಂದ್ರೆ ವೇದ ಮೂರು ನೆಲೆಯಲ್ಲಿ ಅರ್ಥ ಕೊಡುವುದು. ಅದು ಯಾಕೆ ಅಂದ್ರೆ ನಮ್ಮ ಮೂರು ಸ್ಟೇಜ್ ಇದೆ ಅಲ್ಲ, ನಾವು ಇನ್ನೂ ಪ್ರಾಣದೇವರು ಭಗವಂತನ ತನಕ ಹೋಗದೇ ಇದ್ರೆ ಈ ಬೆಂಕಿಯನ್ನು ತೋರಿಸಿ ನೋಡು, ಒಲೆಯಲ್ಲಿದ್ದ ಬೆಂಕಿಯನ್ನು ತೋರಿಸಿ ನೋಡು, ಇದು ಚಲನೆ ಆಯಿತು, ಈ ಚಲನೆ ಆಗೋದ್ರೊಳಗೆ ಒಂದು ಶಕ್ತಿ ಉಂಟಪ್ಪ, ಅವನು ಅಗ್ನಿ. ಇನ್ನು ಮೊದಲನೇದು ಕಿಂಡರ್ ಗಾರ್ಟನ್ ನಲ್ಲಿ ಬೆಂಕಿ ಅಂದ್ರೆ ಅಗ್ನಿದೇವ, ಅಲ್ಲಿಂದ ಅವನು ಕಾಲೇಜಿಗೆ ಹೋಗುವಾಗ ಬೆಂಕಿ ಅಂದ್ರೆ ಪ್ರಾಣದೇವರು, ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಹೋಗುವಾಗ ಬೆಂಕಿ ಅಂದ್ರೆ ಭಗವಂತ, ಅಗ್ನಿ ಅಂದ್ರೆ ಭಗವಂತ. ಹೀಗೆ ನಾವು ಬೆಳೆದ ಹಾಗೆ ಮಾನಸಿಕವಾಗಿ ಇದೇ ಇಲಿವೇಶನ್ ಮೆಂಟಲ್, ಮಾನಸಿಕವಾಗಿ ನಾವು ಎತ್ತರಕ್ಕೆ ಹೋದ ಹಾಗೆ ಅರ್ಥ ಬೇರೆ ಆಗ್ತಾ ಹೋಗುತ್ತೆ. ನಿಮಗೆ ಇದು ಒಂದು ದೃಷ್ಟಾಂತ ಕೊಡ್ತೇನೆ. ಯಾವಾಗಲೂ ಹೀಗೆ, ಈಗ ಒಂದು ತೆಂಗಿನಕಾಯಿ ಇದೆ, ಸಿಪ್ಪೆ ಸಹಿತವಾದ ತೆಂಗಿನಕಾಯಿ ಇದೆ, ಮರದಿಂದ ಕೊಯ್ದು ತಂದಿಡ್ತೇವೆ. ಮಗು ಕೇಳುತ್ತೆ ಇದು ಏನು ಅಂತ, ಅದು ತೆಂಗಿನಕಾಯಿ ಅಂತೇವೆ ನಾವು. ಅದು ತೆಂಗಿನಕಾಯಿ ಅಂತ ಹೇಳಿದ್ಕೊಂಡು ಮಗು ತಿಳ್ಕೊ ಇದು ತೆಂಗಿನಕಾಯಿ, ಯಾವುದನ್ನು ತಿಳ್ಕೊಂಡಿತ್ತದು, ಅದು ಕಾಣುವುದು ಸಿಪ್ಪೆಯನ್ನ, ತೆಂಗಿನಕಾಯಿಯ ಸಿಪ್ಪೆಯನ್ನು ತೆಂಗಿನಕಾಯಿ ಅಂತ ತಿಳ್ಕೊಂಡಿತ್ತು ಮಗು. ನಮಗೆ ಅದರೊಳಗೆ ಹೂರಣ ಇದೆ ಎಲ್ಲ ಗೊತ್ತಿದೆ, ಮಗು ಏನು ತಿಳ್ಕೊಳ್ಬೇಕು, ಅದು ಅದರೊಳಗೆ ಇನ್ನೂ ಒಡೆದು ನೋಡ್ಲಿಲ್ಲ, ಸಿಪ್ಪೆಯನ್ನು ತೆಂಗಿನಕಾಯಿ ಅಂತ ತಿಳ್ಕೊಂಡಿತ್ತು. ಆಮೇಲೆ ದೇವಸ್ಥಾನಕ್ಕೆ ಕೊಂಡು ಹೋಗ್ಬೇಕು, ತೆಂಗಿನಕಾಯಿ ಸಿಪ್ಪೆ ತೆಗೆದೆವು, ಸಿಪ್ಪೆ ತೆಗೆದು ಬೇರೆ ಹಾಕಿದೆವು, ಈ ತೆಂಗಿನಕಾಯಿ ಇಲ್ಲಿದೆ. ಪುನಃ ಮಗು ಹೇಳಿದೆ ಇದು ಏನು, ಅದು ತೆಂಗಿನಕಾಯಿ, ಮತ್ತೆ ಅದು ತೆಂಗಿನಕಾಯಿಯ ಸಿಪ್ಪೆ. ಓಹೋ, ತೆಂಗಿನಕಾಯಿಯ ಒಟ್ಟಿಗಿದ್ದಾಗ ಸಿಪ್ಪೆಯೂ ತೆಂಗಿನಕಾಯಿ ಆಗಿತ್ತು, ತೆಂಗಿನಕಾಯಿಯಿಂದ ಬೇರೆ ಮಾಡಿದಾಗ ಅದು ಸಿಪ್ಪೆ, ತೆಂಗಿನಕಾಯಿಯ ಸಿಪ್ಪೆ, ಇದು ತೆಂಗಿನಕಾಯಿ. ಈಗ ಮಗು ಏನು ತಿಳ್ಕೊಂಡಿತ್ತು, ಆ ಗೆರಟ ಉಂಟಲ್ಲ ಅದೇ ತೆಂಗಿನಕಾಯಿ ಅಂತ ತಿಳ್ಕೊಂಡಿತ್ತು. ದೇವಸ್ಥಾನಕ್ಕೆ ಕೊಂಡೋದೆವು, ಒಡೆದು ಬಂದು ಅದನ್ನು ಹೆರೆದಾಗ ಹೂ ತೆಂಗಿನಕಾಯಿ, ಇದು ಎಂಥದ್ದು ಅಂತ ಕೇಳಿತು ಮಗು. ಅದು ತೆಂಗಿನಕಾಯಿ ಅಲ್ಲ, ಇವ್ರು ಏನ್ ತೋರಿಸಿದ್ರು ತೆಂಗಿನಕಾಯಿ ಅಂತಾರಲ್ಲ. ಮೊದಲು ಸಿಪ್ಪೆ ಅಂತ ತೋರಿಸಿದ್ರು, ಆಮೇಲೆ ಗೆರಟೆ ತೋರಿಸಿದ್ರು, ಈಗ ಹೂ ತೋರಿಸ್ತಾರೆ. ಮತ್ತೆ ಅದೇ ಅಂಥದ್ದು, ಅದು ಗೆರಟೆ. ತೆಂಗಿನಕಾಯಿಯ ಒಟ್ಟಿಗೆ ಇದ್ದಾಗ ತೆಂಗಿನಕಾಯಿಯ ಗೆರಟೆಯೂ ತೆಂಗಿನಕಾಯಿ, ತೆಂಗಿನಕಾಯಿಯ ಸಿಪ್ಪೆಯೂ ತೆಂಗಿನಕಾಯಿ. ಅದು ಬೇರೆಯಾದಾಗ ತೆಂಗಿನಕಾಯಿಯ ಸಿಪ್ಪೆ, ತೆಂಗಿನಕಾಯಿಯ ಗೆರಟೆ, ನಿಜವಾದ ತೆಂಗಿನಕಾಯಿ ಒಳಗಿರೋದು. ಅಂದ್ರೆ ಯಾವುದು ಅತ್ಯಂತ ಒಳಗಿರತಕ್ಕ ಸಾರವೋ ಅದು ಆ ಶಬ್ದದ ಅರ್ಥ. ನಾವು ಅದಕ್ಕೆ ಹೊರಗಿನ ಫಾರ್ಮಿಗೆ ಆ ಶಬ್ದಕ್ಕೆ ಅರ್ಥ ಅಂತ ತಿಳ್ಕೊಳ್ತೇವೆ ಅಷ್ಟೇ. ಇದು ಭಾಷಾ ಎಲ್ಲ ಕಡೆ. ಆದ್ರಿಂದ ಪ್ರಾಚೀನರು ಹೇಳಿದ್ರು, ನೀವು ಯಾವ ಶಬ್ದವನ್ನೇ ಹೇಳ್ರಿ, ಆ ಶಬ್ದದ ಹೊರಗಿನ ರೂಪ ಅದರ ಅರ್ಥ ಅಲ್ಲ, ಅದರ ಒಳಗಿರ್ತಕ್ಕ ಸಾರ. ಹಾಗಾಗಿ ಈಗ ತೆಂಗಿನಕಾಯಿಯ ಸಿಪ್ಪೆ ಬೇರೆ, ತೆಂಗಿನಕಾಯಿ ಗೆರಟೆ ಬೇರೆ, ತೆಂಗಿನಕಾಯಿ ಒಳಗೆ ಇದ್ದದ್ದು. ಎಲ್ಲದರ ಒಳಗಿರತಕ್ಕವನು ಯಾರು? ಸಾರಾತ್ ಸಾರ ತರೋ ಭಗವಾನ್. ಎಲ್ಲದರ ಒಳಗೆ ಇರತಕ್ಕವ ಭಗವಂತ. ಆದ್ರಿಂದ ಅವನೇ ಅದರ ಅರ್ಥ, ಎಲ್ಲ ಶಬ್ದದ ಅರ್ಥ. ಎಷ್ಟು ಸುಲಭ ಇದುಂಟು ಸರ್ವಶಬ್ದ ವಾಚ್ಯತ್ವದ ಅನುಸಂಧಾನ. ಎಲ್ಲ ಶಬ್ದದ, ಎಲ್ಲ ವಸ್ತುವಿನ ಒಳಗಿರತಕ್ಕ ಸಾರವತ್ತಾದ ವಸ್ತುವೇ ಆ ಶಬ್ದದ ಅರ್ಥ. ಹೊರಗಿನ ರೂಪವನ್ನ ಮಕ್ಕಳಿಗೆ ತೋರಿಸೋದು ಅಷ್ಟೇ, ಅದು ಅದರ ಅರ್ಥ ಅಲ್ವೇ ಅಲ್ಲ. ನಾವು ಒಬ್ಬ ವ್ಯಕ್ತಿಯನ್ನ ಇವರು ರಾಮಚಂದ್ರಾಯರು ಅಂತ ಅವರ ಕೋಟನ್ನು ಮುಟ್ಟಿ ತೋರಿಸ್ತೇವೆ. ಕೋಟು ರಾಮಚಂದ್ರಾಯರಲ್ಲ. ಕೋಟು ತೆಗೆದ್ರೆ ಅಂಗಿ ಇದೆ, ಅಂಗಿ ರಾಮಚಂದ್ರಾಯರಲ್ಲ. ಅಂಗಿ ತೆಗೆದ್ರೆ ಬನಿಯನ್ ಇದೆ, ಬನಿಯನ್ ರಾಮಚಂದ್ರಾಯರಲ್ಲ. ಬನಿಯನ್ ತೆಗೆದ್ರೆ ಸ್ಕಿನ್ ಇದೆ, ಚರ್ಮ, ಅದು ರಾಮಚಂದ್ರಾಯರಲ್ಲ. ಅದರ ಒಳಗೆ ಇರತಕ್ಕ ತತ್ವ ರಾಮಚಂದ್ರಾಯರು. ಅದನ್ನು ತೋರಿಸೋದು ಅಂಗಿಯನ್ನೋ ಕೋಟನ್ನೋ ಬನಿಯನ್ನೋ. ಹಾಗಾಗಿ ನಾವು ತೋರಿಸುವುದು ಹೊರಗಿನ ಆಕಾರ, ಅರ್ಥ ಆ ಶಬ್ದದ ಒಳಗಿನ ಸಾರ, ವಸ್ತುವಿನ ಒಳಗಿನ ಸಾರ. ಹೀಗೆ ಶಬ್ದಾರ್ಥವನ್ನ ನಾವು ಒಳಕ್ಕೆ ಕೊಂಡೊಯ್ಯಬೇಕು. ಹೀಗೆ ಕೊಂಡೊಯ್ದರೆ ಪ್ರಪಂಚದ ಎಲ್ಲ ಶಬ್ದವೂ ದೇವರ ಹೆಸರೇ. ದೇವರ ಹೆಸರಲ್ಲದೆ ಶಬ್ದವೇ ಇಲ್ಲ. ಯಾಕೆಂದ್ರೆ ಒಳಗಿರತಕ್ಕ ಸಾರ. ಪ್ರಹ್ಲಾದನಿಗೆ ಕಂಬ ಅಂದ್ರೆ ಅದರೊಳಗಿರ್ತಕ್ಕ ಭಗವಂತನೇ. ನರಸಿಂಹನಿಗೆ ಕಂಬ ಅಂದ್ರೆ ಕಲ್ಲು, ಇವನಿಗೆ ಹಿರಣ್ಯಕಶಿಪುವಿಗೆ. ಪ್ರಹ್ಲಾದನಿಗೆ ಕಂಬ ಅಂದ್ರೆ ಕಂಬದೊಳಗೂ ಭಗವಂತ ಇದ್ದಾನೆ, ಕಂಬ ಅಂದ್ರೂ ಭಗವಂತನೇ, ಗೋಡೆ ಅಂದ್ರೂ ಭಗವಂತನೇ. ಎಲ್ಲ ಅದರೊಳಗಿರತಕ್ಕಂಥ ಭಗವತ್ ಸ್ವರೂಪ ಇವನಿಗೆ, ಬೇರೆ ಯಾವುದೂ ಕಾಣೋದಿಲ್ಲ. ಇದಕ್ಕೆ ಹಾಗಾಗಿ ಯಾವ ಭಾಷೆಯಲ್ಲಿ ನೀವು ಮಾತಾಡ್ರಿ, ಯಾವ ಶಬ್ದವನ್ನು ಬಳಸ್ರಿ, ಅದು ಭಗವಂತನ ಹೆಸರೇ ಆಗಿರ್ತದೆ ಒಂದು ಸ್ಥಿತಿಯನ್ನು ಮುಟ್ಟಿದಾಗ. ಅಲ್ಲಿ ತನಕ ಎಲ್ಲ ಬೇರೆ ಬೇರೆ ಅರ್ಥಗಳು. ಭಾಷೆ ಅಲ್ಲ, ಶಬ್ದ ಅಲ್ಲ, ಪ್ರಾಣಿಗಳ ಸದ್ದು, ಗಾಳಿ ಬೀಸುವ ಸುಯಿಲು, ಎಲೆಗಳು ತರಗೆಲೆಗಳು ಹರಿದಾಡುವಾಗ ಆಗುವ ಸರಪರ ಸದ್ದು, ಸಮುದ್ರದ ಮೊರೆತ, ಮಳೆಯ ಧೋಂತ ಮಳೆ ನೀರು ಬೀಳು, ಎಲ್ಲ ಶಬ್ದವೂ ಭಗವಂತನ ಹೆಸರು. ಒಂದು ಸರ್ವೇ ಘೋಷಾಹ ಸರ್ವೇ ವೇದಾಹ ಸರ್ವಾಹರಚಃ ಪ್ರಾಣ ಏವ ಪ್ರಾಣರುಚ ಇತ್ಯೇವ ವಿದ್ಯಾತ್. ಅದು ಹೇಗ್ರಿ ಆಗೋದು? ಸದ್ದುಗಳು ಅರ್ಥ ಉಂಟ, ನಾದಕ್ಕೆ ಅರ್ಥ ಉಂಟು, ಭಾಷೆಗೆ ಅರ್ಥ ಇದೆ, ನಾದಕ್ಕೆ ಅರ್ಥ ಇದೆ ಅಂತ. ನಾದಕ್ಕೆ ಅರ್ಥ ಇಲ್ಲದೆ ಇದ್ರೆ ಭಾಷೆಗೂ ಅರ್ಥ ಇಲ್ಲ, ನಾದಕ್ಕೆ ಅರ್ಥ ಇದೆ. ಈಗ ವೇದದಲ್ಲಿ ನಾದ ಇದೆ, ಯಾವುದು? ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತೆಲ್ಲ ನಾದಗಳಿವೆ.
ಅದನ್ನ ಅಗ್ನಿಮೀಳೆ ಅಂತ ಹೇಳ್ತಾರೆ. ಉದಾತ್ತ ಅನುದಾತ್ತ ಸ್ವರಗಳಿವೆ. ಅದೇ ನಾದ. ನಾದಕ್ಕೆ ಅರ್ಥ ಇದೆ. ಈಗ ನಾವು ಮಾತಾಡುವಾಗಲೂ ನಾದ ಇಲ್ಲದೆ ಯಾವುದೇ ಒಂದು ಆಕ್ಸೆಂಟ್ ಕೊಡದೆ ಮಾತಾಡಿದರೆ ಅದು ಅರ್ಥ ಆಗೋದಿಲ್ಲ. ಒಂದೇ ಮಾತನ್ನ ಬೇರೆ ಬೇರೆ ನಾದಗಳಿಂದ ಬೇರೆ ಬೇರೆ ಅರ್ಥ ಹೊರಡಿಸ್ಲಿಕ್ಕೆ ಬರ್ತದೆ. ಈಗ ಅವರು ಪಂಡಿತರು ಅನ್ನೋ ಒಂದು ವಾಕ್ಯ ಇದೆ ಅಂತ ಇಟ್ಟುಕೊಳ್ಳಿ. ಅವರು ಪಂಡಿತರು ಅಂತ ಒಂದು ವಾಕ್ಯ. ಅವರು ಪಂಡಿತರು ಅನ್ನುವುದನ್ನ ಬೇರೆ ಬೇರೆ ನಾದದಿಂದ ಬೇರೆ ಬೇರೆ ಅರ್ಥ ಬರುವಂತ ಹೇಳ್ಬೋದು. ಅವರು ಪಂಡಿತರು, ಅವರು ದೊಡ್ಡ ಪಂಡಿತರು, ನಿಜ. ಅವರು ಪಂಡಿತರು ಅಂದ್ರೆ ಅಲ್ಲ ಅಂತ ವಾಕ್ಯ ಒಂದೇ, ಶಬ್ದ ಒಂದೇ, ನಾದದಿಂದ ಒಂದು ಮಾತಿಗೆ ಬೇರೆ ಅರ್ಥ ಬರ್ತದೆ. ಹಾಗೆ ಕುಮಟಾದ ಕಡೆ ಒಂದು ಮಾತಿದೆ, ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ಈಗ ಪ್ರಶ್ನೆ ಹಾಕುವುದಕ್ಕೆ ಇವತ್ತು ಪಾಶ್ಚಾತ್ಯರು ಬಂದ ಮೇಲೆ ಪಂಕ್ಚುವೇಷನ್ ಅಂತ ನಾವು ಪುಸ್ತಕದಲ್ಲಿ ಬರೀತೇವೆ. ಪಂಕ್ಚುವೇಷನ್ ಹಾಕ್ತೇವೆ, ಪ್ರಶ್ನೆ ಚಿಹ್ನೆ ಹಾಕ್ತೇವೆ. ಆದ್ರೆ ಮಾತಾಡುವ ಪ್ರಶ್ನೆ ಚಿಹ್ನೆ ಹಾಕ್ತೇವೆ. ಮಾತಿನಲ್ಲಿ ಪ್ರಶ್ನೆ ಚಿಹ್ನೆ ಹಾಕುವುದು ಯಾಕೆ? ನಿಮಗೆ ಊಟ ಆಯ್ತಾ ಪ್ರಶ್ನೆ ಚಿಹ್ನೆ ಅಂತ ಕೇಳ್ತೇವ? ಅಲ್ಲ, ಆ ಪ್ರಶ್ನೆ ಚಿಹ್ನೆಯನ್ನು ಧ್ವನಿಯಲ್ಲಿ ತುಂಬುತ್ತೇವೆ. ಕುಮಟಾದಲ್ಲಿ ಮಾತಾಡುವ ಕನ್ನಡ ಗೊತ್ತಾ? ಊಟ ಆಯ್ತು ಅಂದ್ರೆ ಪ್ರಶ್ನೆ, ಊಟ ಆಯ್ತು ಅಂದ್ರೆ ಉತ್ತರ ಒಂದೇ. ಅಂದ್ರೆ ಉದಾಹರಣೆ ಈ ಸ್ವರ ಬೇರೆ ಆದಾಗ ವಾಕ್ಯದ ಅರ್ಥ ಬೇರೆ. ಬಂದವರ ಹತ್ರ ಊಟ ಆಯ್ತು ಅಂತ ಕೇಳ್ತಾರೆ ಅವರು, ಇವರು ಊಟ ಆಯ್ತು ಅಂತ. ಒಂದು ಪ್ರಶ್ನೆ ಒಂದು ಉತ್ತರ, ಯಾಕೆ? ಒಂದೇ ಶಬ್ದ. ಇದನ್ನು ಬರೆದು ತೋರಿಸುವುದು ಹೇಗೆ? ಅದಕ್ಕೆ ಪಂಕ್ಚುವೇಷನ್ ಆಗಿದೆ. ಹಾಗಾದ್ರೆ ನಾದದಿಂದ ಮಾತಿಗೆ ಅರ್ಥ ಬೇರೆ, ನಾದಕ್ಕೆ ಅರ್ಥ ಇದೆ ಅಂತ ಆಯ್ತಲ್ಲ. ಆ ನಾದಕ್ಕೆ ಸ್ವರಕ್ಕೆ ಏನು ಅರ್ಥ ಇದೆ ಅದನ್ನ ಹುಡುಕಿ ಸರ್ವೇ ಘೋಷಾ ಸರ್ವೇ ವೇದಾ ಸರ್ವಾಹರಚಃ ಪ್ರಾಣಯೇವ. ಪ್ರಾಣ ಎಲ್ಲಕ್ಕೂ ಚೇಷ್ಟೆ ನಿಯಂತ್ರಣ ಮಾಡತಕ್ಕಂಥ ಭಗವಂತನನ್ನು, ಎಲ್ಲ ನಾದವೂ ಭಗವಂತನನ್ನು ಹೇಳುತ್ತೆ ಅಂತ. ಇದಕ್ಕೆ ಬಹಳ ಸುಂದರವಾದಂತಹ ಒಂದು ದೃಷ್ಟಾಂತವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಆಚಾರ್ಯ ಇದನ್ನು ಬಾಯ್ಬಿಟ್ಟು ಹೇಳೋಲ್ಲ, ಅವರು ಹೇಳಿದ್ದಕ್ಕೆ ನಾವು ಅರ್ಥ ಅನುಸಂಧಾನ ಮಾಡಿಕೊಳ್ಬೇಕು. ಅವರು ಒಂದು ಕಡೆ ಒಂದು ಹೀಗೆ ಹೇಳ್ತಾರೆ, ಅದು ಹೇಳಿದ್ದು ಯಾಕೆ ಹೇಳಿದ್ರು. ಈಗ ಅವರೊಂದು ದೃಷ್ಟಾಂತ, ನಾದಕ್ಕೆ ಅರ್ಥ ಇದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ಗೋಡೆಯಲ್ಲಿ ಹಲ್ಲಿಗಳು ಇರ್ತಾರೆ, ಹಲ್ಲಿಗಳು ಲೊಚಗುಟ್ಟುತ್ತವೆ. ಲೊಚಗುಟ್ಟುವುದು ಯಾಕೆ ಅಂತ. ಹಲ್ಲಿಗಳು ಯಾಕೆ ಲೊಚಗುಟ್ಟುತ್ತವೆ ಅಂತ ಅಲ್ಲ, ನಮ್ಗೇನು ಗೊತ್ತ್ರಿ, ಹಲ್ಲಿಗಳ ಭಾಷೆ ಕಲಿತಿದ್ದೇವೇನೋ ಅಂತೇವೆ ನಾವು. ಆದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ಹಲ್ಲಿಗಳು ಲೊಚಗುಟ್ಟುವುದು ಯಾಕೆ ಅಂತ ಗೊತ್ತಿಲ್ಲ ನಮಗೆ ಅಂತೀರಿ, ಮತ್ತೆ ನೀವು ಯಾಕೆ ಹಲ್ಲಿ ಅಂತೆ ಲೊಚಗುಟ್ತೀರಿ? ಹೌದಲ್ಲ. ನಾವು ಬಹಳ ಆಶ್ಚರ್ಯ ಆದ್ರೆ ಏನ್ ಮಾಡೋದು? ಇದು ಯಾವ ಭಾಷೆ, ಯಾವ ಡಿಕ್ಷನರಿ ಇದೆ ಇದು ಅಂತೇವೆ. ಹಲ್ಲಿಯಲ್ಲೇ ಇದು ಹೀಗೆ ಕೂಗೋದು. ನಾವು ಹಲ್ಲಿಯ ಭಾಷೆಯನ್ನು ನಾವು ಬಳಸ್ತೇವೆ ಯಾವಾಗ ಅಂದ್ರೆ ವೆನ್ ವಿ ಆರ್ ವಂಡರ್ ಸ್ಟ್ರಕ್. ನಮಗೆ ಆಶ್ಚರ್ಯ ಆದಾಗ ಹಲ್ಲಿಯ ಭಾಷೆಯನ್ನೇ ನಾವು ಉಪಯೋಗಿಸುದು. ನಮ್ಮ ಡಿಕ್ಷನರಿಯಲ್ಲಿ ಭಾಷೆ ಇಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ, ಮಹಾಶ್ಚರ್ಯ, ಮಹದಾಶ್ಚರ್ಯ ಏನಾದ್ರು ಅಂದ ಅರ್ಥ ಬರೋಲ್ಲ. ಅದು ನಮಗೆ ಹೇಳಲಿಕ್ಕೆ ಶಬ್ದ ಇಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ಅದು ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಹೇಳಲಿಕ್ಕಾಗಲ್ರಿ, ನಮ್ಮ ಭಾಷೆ ಇಲ್ಲ, ಶಬ್ದ ಇಲ್ಲ ಅದಕ್ಕೆ. ಇದು ಶಬ್ದವನ್ನು ಮೀರಿದ ಆಶ್ಚರ್ಯ ಅನ್ನೋ ಅರ್ಥವನ್ನು ಕೊಡುತ್ತಲ್ಲ. ಆ ಪರಮಾಶ್ಚರ್ಯ ಅನ್ನೋದನ್ನ ಯಾವ ಭಾಷೆಯಲ್ಲಿ ಹೇಳ್ತಾರೆ ಗೊತ್ತೋ? ಹಲ್ಲಿ ಅಂತಲ್ಲ. ಅವಾಗ ಏನ್ ಅರ್ಥ ಮಾಡಿದೆ ನೀನು? ಭಗವಂತ ಅದ್ಭುತ ಅಂತ ಅರ್ಥ ಹೇಳ್ತಾ ಇದ್ದೆ ನೋಡಿ. ನಾದದ ಅರ್ಥ ಅದ್ಭುತ ಅಂತ ಅರ್ಥ. ಯಾರು ಅದ್ಭುತ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಭಗವಂತ ಎಂಥ ಪರಮಾಶ್ಚರ್ಯ ಅಂತ ಹಲ್ಲಿ ಹೇಳ್ತಾ ಇದೆ, ನಿನಗಿನ್ನೂ ಗೊತ್ತಾಗ್ತಾ ಇಲ್ವಲ್ಲ ಅಂತಾರೆ ಆಚಾರ್ಯರು. ಇದು ನಾವು ಶಾಸ್ತ್ರವನ್ನ ಅರಿಯುವ ವಿಧಾನ. ಯಾವ ನಾದ ಕೇಳಿದರೂ ಭಗವಂತನ ಹಿರಿಮೆಯನ್ನು ಅದರಲ್ಲಿ ಗುರುತಿಸ್ಲಿಕ್ಕೆ ಬರುತ್ತೆ. ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದರಲ್ಲಿ ಭಗವಂತನ ನಾಮವನ್ನು ತಿಳಿಲಿಕ್ಕೆ ಬರುತ್ತೆ. ಬಹಳ ಸಿಂಪಲ್ ಟೆಕ್ನಿಕ್ ಹೇಳಿದ, ಬಹಳ ಸಿಂಪಲ್ ಆಗಿ ಆಚಾರ್ಯ ಹೇಳಿದ ವಿಷಯವನ್ನ ಇವತ್ತಿನ ಜನಕ್ಕೆ ಅದು ಭಾಷಾಶಾಸ್ತ್ರದ ದೃಷ್ಟಿಯಿಂದ ಎಷ್ಟು ಸಹಜ ಅನ್ನೋದನ್ನು ಹೇಳಿದರೆ ಇಷ್ಟು ಸರಳವಾಗಿದೆ. ಆದರೂ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಸರ್ವಶಬ್ದವು ಭಗವಂತನ ನಾಮ ಆಗುವುದು ಹೇಗೆ, ಘಟ ಅಂದ್ರೆ ಘಟವೇ, ಪಟ ಅಂದ್ರೆ ಪಟವೇ, ಅದಾಗುವುದು ಹೇಗೆ, ಅದೆಲ್ಲ ಎಳೆದು ಮಾಡಿದ ಅರ್ಥ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಬೇರೆ ಮತದವರು. ಏಕೆಂದ್ರೆ ಇಷ್ಟು ಸಹಜವಾದ್ದು ಅರ್ಥ ಆಗಬೇಕಾಗಿದ್ದರೆ ಪೂರ್ವಜನ್ಮದ ಸುಕೃತ ಬೇಕು. ಬಹಳ ಸರಳ, ಅದು ಅರ್ಥ ಆಗ್ಬೇಕಾದ್ರೆ ಪುಣ್ಯ ಪಡೆದಿರ್ಬೇಕ್ರಿ. ಇಲ್ಲದ್ರೆ ನಮಗೆ ಇಷ್ಟು ಸರಳವಾದ್ದು ತಲೆಗೆ ಹೋಗೋಲ್ಲ. ಅದು ಅಸಂಗತ ಅಂತ ಕಾಣುತ್ತೆ, ಎಳೆದು ತಂದದ್ದು ಅಂತ ಕಾಣುತ್ತೆ.